MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಇದೇ ರೀತಿ ಓರಿಯಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿದೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಈಗ ಹೆಡ್ಲೈನ್ಸ್. ರಿಪಬ್ಲಿಕ್ ಕನ್ನಡದಲ್ಲಿ ಸುಜಾತಾ ಭಟ್ ಪ್ರತ್ಯಕ್ಷ, ಬೇರೆಲ್ಲೂ ಇಲ್ಲದ ಸ್ಫೋಟಕ ಸಂದರ್ಶನ. ಅನನ್ಯ ಭಟ್ ಬಗ್ಗೆ ನೀವೆಂದೂ ತಿಳಿಯದ ರಹಸ್ಯ. ಸುಜಾತಾ ಭಟ್ ಹೇಳಿದ್ಯೆಲ್ಲ ಕಟ್ಟುಕಥೆನ? ಅನನ್ಯ ವಸಂತಿ ಇಬ್ಬರಲ್ಲಿ ಯಾವುದು ಸತ್ಯ? ಬಯಲಾಯಿತು ಸುಳ್ಳಿನ ಕೋಟೆಯ ಸ್ಫೋಟಕ ರಹಸ್ಯ. ಅಕ್ರಮ ಕೂಟ ರಚಿಸಿಕೊಂಡು ಸಂಘರ್ಷ ಪ್ರಕರಣ. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ತಿಮರೋಡಿ ವಿಚಾರಣೆ. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದ ಆರೋಪ ಹಿನ್ನೆಲೆ ಡ್ರಿಲ್. ಧರ್ಮಸ್ಥಳ ವಿರುದ್ಧ ಯೂಟ್ಯೂಬರ್ ಅಪಪ್ರಚಾರ. ಸಮೀರ್ ವಿರುದ್ಧ DGIGPಗೆ ತೇಜಸ್ ಗೌಡ ದೂರು. ಕೂಡಲೇ ಬಂಧಿಸುವಂತೆ ಹಿಂದೂ ಮುಖಂಡ ಮನವಿ. ಹಣದ ಆಸೆಗೆ ಮಾಸ್ಕ್ ಮ್ಯಾನ್ ಸುಳ್ಳಿನ ಸರಮಾಲೆ. 100 ಶವಗಳನ್ನ ನಾವು ಹೂತು ಹಾಕಿಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ ದೂರುದಾರನ ಸ್ನೇಹಿತ ರಾಜು ಎಕ್ಸ್ಕ್ಲೂಸಿವ್. ಅನನ್ಯ ಭಟ್ ಕೇಸ್ಗೆ ಸಂಬಂಧಪಟ್ಟಂತೆ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ಹೊಸ ಹೊಸ ಸಾಕ್ಷಿಗಳು ಬರ್ತಾ ಇದ್ದಾವೆ. ಅದಕ್ಕೆ ಆರೋಪ ಪ್ರತ್ಯಾರೋಪಗಳು ಎಲ್ಲವೂ ಕೂಡ ಒಂದೊಂದಾಗಿ ಬರ್ತಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಅನನ್ಯ ಭಟ್ಗಳ ಒಂದು ಇತಿಹಾಸವನ್ನು ಹೇಳೋದಕ್ಕೆ, ಜೊತೆಗೆ ಸುಜಾತಾ ಭಟ್ ಅವರ ಮಗಳು ನಿಜಕ್ಕೂ ಕೂಡ ಅನನ್ಯ ಭಟ್ಟ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲ ಇದೆ. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಮಾತಾಡೋಕ್ಕೆ ಸ್ವತಃ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡ ಮುಂದೆ ಇವತ್ತು ಸುಜಾತಾ ಭಟ್ರು ಬಂದಿದ್ದಾರೆ. ಸ್ವತಃ ಅವ್ರನ್ನ ಮಾತಾಡಿಸ್ತೀನಿ. ಅವ್ರ ಜೊತೆಗೆ ನನ್ನ ಎಡಿಟರ್ ಆಗಿರುವಂತಹ ಶೋಭಾ ಅವರು ಕೂಡ ಇದ್ದಾರೆ. ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ಮೊದಲೇದಾಗಿ ಸುಜಾತಾ ಭಟ್ ಅವರೇ, ಈಗಿನ ಮೊದಲ ಪ್ರಶ್ನೆ ಏನಂತಂದ್ರೆ, ಅನನ್ಯ ಭಟ್ ಯಾವಾಗ ಜನನ ಆಯಿತು, ಜೊತೆಗೆ ಆ ಒಂದು ಟೈಮ್ನ ನೆನಪು ಮಾಡ್ಕೊಳ್ಳೋದಾದ್ರೆ? ಅವಳು 83 ಜನನ ಆಗಿರೋದು. 83 ಒಂದು ಕಡೆ ಇದ್ದೆ. ಮನೆಯವರಿಗೆ ನಾನು ಮದುವೆ ಆಗಿರೋದು ನನ್ನ ಮನೆಯವರಿಗೆ ಯಾರಿಗೂ ಗೊತ್ತಿಲ್ಲ. ಯಾವಾಗ ಮದುವೆ ಆಗಿದ್ದು? 83 ಫಸ್ಟಲ್ಲಿ ಮದುವೆ ಆಗಿದ್ದೆ. 82, 83 ಅನಿಲ್ ಭಟ್ ಅಂತ ನಾನೊಬ್ಬರನ್ನ ಮದುವೆ ಆಗಿದ್ದೆ. ನಮ್ಮ ಮನೆಯವರಿಗೆ ಯಾರಿಗೂ, ನನ್ನ ಫ್ಯಾಮಿಲಿಗೆ ಯಾರಿಗೂ ಗೊತ್ತಿಲ್ಲ. ಅದಾದ ಮೇಲೆ ನಾನು ಪ್ರೆಗ್ನೆಂಟ್ ಆದೆ. ಆ ಪ್ರೆಗ್ನೆಂಟ್ ಆದ ಮೇಲೆ ಮನೆಯವರಿಗೆಲ್ಲರಿಗೂ ಇದಾಯಿತು. ಅಕ್ಕಂದರು ಇದ್ರು ಇಬ್ಬರು. ಒಬ್ಬಳು ಅಕ್ಕನಿಗೆ ಮದುವೆ ಆಗಿದೆ, ಇನ್ನೊಬ್ಳು ಅಕ್ಕ ಇದ್ಲು, ಅವಳಿಗಿನ್ನೂ ಮದುವೆ ಆಗಿರಲಿಲ್ಲ. ಹಾಗೆ ಒಂದು ಹಳ್ಳಿಯ ಇದಕ್ಕೆ ಹೋಗಿ ನನ್ನನ್ನು ಇದು ಮಾಡಿದರು. ಡೆಲಿವರಿ ಆಯಿತು. ಆ ಡೆಲಿವರಿ ಆದ ತಕ್ಷಣ ಆ ಮಗು ಇರಬಾರ್ದು ಅಂತ ಹೇಳಿ ನದಿಯಲ್ಲಿ ಬಿಡೋಕ್ಕೆ ಹೋದರು. ಆ ಟೈಮಲ್ಲಿ ಒಬ್ಬರು ನೋಡಿದ್ದಾರೆ ಅಲ್ಲಿ ನದಿಗೆ ಬಿಡುವುದನ್ನು, ಒಂದು ಫ್ಯಾಮಿಲಿ, ಗಂಡ ಹೆಂಡತಿ. ಆ ಫ್ಯಾಮಿಲಿ ಆ ಮಗುವನ್ನು, ಇನ್ನೂ ಹುಟ್ಟಿದ ಮಗುವನ್ನು ತೆಗೆದುಕೊಂಡು ಹೋಗಿದ್ದಾರೆ ನದಿಯಿಂದ. ಆ ಮಗುವನ್ನು ತಗೊಂಡು ಹೋಗಿ ಅವರು ಒಂದು ಕಡೆ ಇಟ್ಟು ನನ್ನನ್ನು ಸಂಪರ್ಕಕ್ಕೆ ಮಾಡಿದರು. ನನ್ನ ಮುಖದ ಇದು ಇಟ್ಕೊಂಡು. ಮಗುನ್ ತೆಗೆದುಕೊಂಡು ಹೋಗಿದ್ದ ಮಂಗಳೂರದವರು ಹೆಸರು ಹೇಳಿದ್ರಲ್ಲ, ಯಾರದು? ಅರವಿಂದ್ ವಿಮಲಾ. ಅವರು ಆ ಹಳ್ಳಿಯಲ್ಲಿ ಇದ್ರು. ಅಮ್ಮ, ಅವಾಗ ನೀವು SSLC ಓದ್ತಾ ಇದ್ರಿ ಅಲ್ವಾ? ಅವಾಗ SSLC ಆಗಿದೆ. SSLCಗೆ ಮನೆಯಲ್ಲೇ ಇದ್ರಿ? ಮನೆಯಲ್ಲೇ ಇದ್ದೆ ನಾನು. ಓಕೆ. ನೀವು ಪ್ರೆಗ್ನೆಂಟ್ ಆದಾಗ ನಿಮ್ಮ ಮನೆಯಲ್ಲೇ ಇದ್ರಿ? ನಾನು ಮನೆಯಲ್ಲೇ ಇದ್ದೆ. ಡೆಲಿವರಿ ಆದಾಗ ಆ ಮಗುನ ಅದು ಒಂದು ಹಳ್ಳಿಯಲ್ಲಿ. ಆ ಮಗುನ ನಿಮ್ ಕಿತ್ಕೊಂಡು ಹೋದ್ರ? ಆ ಮಗುವನ್ನ ಕಿತ್ಕೊಂಡು ಹೋಗಿಲ್ಲ. ಮಗುವನ್ನು ನನ್ನ ಕೈಯಿಂದ ತಗೊಂಡು ಹೋಗಿ ನದಿಯಲ್ಲಿ ಬಿಡು, ಇದು ತುಂಬ ಇದಾಗುತ್ತೆ, ನಮ್ಮ ಫ್ಯಾಮಿಲಿಗೆ ತೊಂದರೆ ಆಗ್ತದೆ ಅಂತ ಹೇಳಿ ಎಲ್ಲರೂ. ನಮ್ಮ ಅಣ್ಣಂದ್ರು ಇಲ್ಲ, ನನ್ನ ತಮ್ಮಂದ್ರು, ಅಕ್ಕಂದ್ರು ಎಲ್ಲ. ನೀವು ಅವಾಗೇನೋ ಮಗು ಕೊಡಲ್ಲ ಅಂತ ಗಲಾಟೆ ಮಾಡಿ? ನಾನು ಕೊಡಲ್ಲ ಅಂತ ಹೇಳಿದ್ರು ಅವರು ನದಿಗೆ ತಗೊಂಡು ಹೋಗಿ ಇದು ಮಾಡಿದ್ರು. ನನ್ನ ಕಣ್ಣೆದುರಲ್ಲೇ ನನ್ನ ಮಗುವನ್ನ ಅರವಿಂದ್ ವಿಮಲಾ ಅಂತ ಅವರು ಕರ್ಕೊಂಡು ಹೋಗಿ. ಅವ್ರು ಯಾರು? ಅರವಿಂದ್ ವಿಮಲಾ ಯಾರು? ಅವರು ನನಗೆ ಯಾರು ಅಂತ ಗೊತ್ತಿರಲಿಲ್ಲ. ಆ ಮನೆಯ ಅಡ್ರೆಸ್ಸು, ನಾನಿರುವ ಮನೆಯ ಅಡ್ರೆಸ್ಸು ಅವರಿಗೆ ಗೊತ್ತಿತ್ತು, ಯಾವ ಮನೆಯಲ್ಲಿದ್ದೆ ಅಂತ. ನೀವು ರಿಪ್ಪನ್ಪೇಟೆಯಲ್ಲಿ ಇದ್ರ ಅವಾಗ? ನಾನು ಆವಾಗ ರಿಪ್ಪನ್ಪೇಟೆಯಲ್ಲಿ ಇರಲಿಲ್ಲ, ನಾನು ಮಂಗಳೂರಲ್ಲಿ ಇರಲಿಲ್ಲ.
ನಾನು ಊರು ಪರೀಕ. ಪಡಿಯಕ್ಕ ಪರೀಕ. ಪರೀಕ ಹಾ ಪರೀಕ ಊರಲ್ಲೇ ಇದ್ರಿ ನೀವು? ಹೌದು. ಓಹೋ, ಅಲ್ಲೇ ಮಗು ಹುಟ್ಟಿದ್ದು. ಆ ಮಗುನ ನದಿಗೆ ಬಿಟ್ಟಾಗ ಅರವಿಂದ್ ವಿಮಲ ಬಂದು ಆ ಮಗುನ ಸೇವ್ ಮಾಡ್ತಾರೆ. ಅವರು ನಾನಿರುವ ಮನೆಯ ಇದನ್ನು ಹುಡುಕಿ ಯಾರು ಅಂತ ನೋಡಿಕೊಂಡು ನನಗೆ ಒಂದು ಒಂದು ಅಡ್ರೆಸ್ ಕೊಟ್ಟು ಅವರು ಹೋಗಿರ್ತಾರೆ ಆ ಮಗುವನ್ನ ಎತ್ಕೊಂಡು. ನೀವು ಅವಾಗ ಮಗು ಕಳಿಸ್ಕೊಟ್ಬಿಟ್ರ? ಕಳಿಸ್ಕೊಟ್ಬಿಟ್ಟೆ ನಾನು. ಯಾಕೆ ಕಳಿಸ್ಕೊಟ್ಬಿಟ್ರಿ ಅವಾಗ? ನಿಮ್ಗೆ ದುಃಖ? ನೀವು ದುಃಖ ಆಗಿದೆ. ಎಷ್ಟು ದಿನದ ಮಗು ಅಮ್ಮ ಅವಾಗ? ಒಂದು ದಿನದ ಮಗು. ಒಂದು ದಿನದ ಮಗು. ಅಲ್ಲಿಂದ ಅರವಿಂದ್ ವಿಮಲ ನನ್ನ ಒಂದು ಇದನ್ನು ತಗೊಂಡು ನಾನು ಎಲ್ಲಿ ಇರ್ತೀನಿ ಅಂತ ಹೇಳಿ, ನಾನು ಆಮೇಲೆ ನಿಮ್ಮನ್ನು ಮೀಟ್ ಆಗ್ತೀನಿ ಅಂತ ಹೇಳಿ ಅವರು ನನಗೆ ಅವರದ್ದು ಒಂದು ಅಡ್ರೆಸ್ ಕೊಟ್ಟುಬಿಟ್ಟು ನನಗೆ ಹೋದರು. ಆ ಅಡ್ರೆಸ್ಸಲ್ಲಿ ನಾನು ನಾನು ಬರ್ತೀನಿ, ನಾನು ಸ್ವಲ್ಪ ಇವಾಗ ಇದಾಗ್ತಾ ಇಲ್ಲ, ನನ್ನ ಫ್ಯಾಮಿಲಿ ನನಗೆ ತುಂಬ ಥ್ರೆಟ್ ಕೊಡ್ತಾ ಇದ್ದಾರೆ, ಹಾಗಾಗಿ ನಾನು ಮನೆಯಲ್ಲಿ ಎಲ್ಲಿ ಇರಬೇಕೋ ಅಲ್ಲಿ ಇದು ಮಾಡ್ತೀನಿ, ಇನ್ನೊಬ್ಬಳ ಅಕ್ಕನ ಮದುವೆ ಆದ ಮೇಲೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ ಅಂತ ಹೇಳಿ ಅವರಿಗೆ ಹೇಳಿದ್ದೆ ನಾನು. ಅಷ್ಟು. ಆಮೇಲೆ ಅವರು ಇನ್ನೊಂದು ಅಡ್ರೆಸ್ಸಿಗೆ ಅವರು ಅಲ್ಲಿಂದ ಅವರಿಗೂ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು ಕೆಲಸ ಕಾರ್ಯದಲ್ಲಿ, ಅವರು ಎದ್ಕೊಂಡು ಮಂಗಳೂರಿಗೆ ಹೋದರು ಅವರು. ನೀವು ಮಗು ಹೋದ್ಮೇಲೆ ನೀವು ಊರಲ್ಲೇ ಪರೀಕ್ಷಾದಲ್ಲೇ ಉಳ್ಕೊಂಡಿದ್ರು? ಹೌದು. ಇನ್ನೊಬ್ಳದ ಅಕ್ಕನದು ಮದುವೆ ಆಗಬೇಕಾಗಿತ್ತು. ಅವಾಗ ಏನು ಮಾಡ್ತಿದ್ರಿ? ಓದ್ತಾ ಇದ್ರಾ? ಕಾಲೇಜ್ಗೆ ಹೋಗ್ತಿದ್ರಾ? ಇಲ್ಲ ನಾನು ಮನೆಯಲ್ಲೇ ಇದ್ದೆ. ಬಾಣಂತಿ ಇನ್ನೂ ಇಲ್ಲ ನನಗೆ. ಒಟ್ಟು ನಾನು ಮನೆಯಲ್ಲಿದ್ದೆ. ನಮ್ಮ ಅಕ್ಕನದು ಮದುವೆ ಆಯಿತು. ಮದುವೆ ಆದಮೇಲೆ ಆ ಮದುವೆಯಲ್ಲಿಯೂ ಅಷ್ಟೇ ಮಾಡಿದ್ರು. ಅವಳದು ಮದುವೆ ಆಗಿದ್ದು ಧರ್ಮಸ್ಥಳದಲ್ಲಿ. ಓಕೆ, ಆ ಟೈಮಲ್ಲಿ ನಿಮ್ಗೆ ಏಜ್ ಎಷ್ಟಮ್ಮ? ಈಗ ನಿಮ್ಮ ಅಕ್ಕನ ಮದುವೆ ಆಗುವಂತ 18. ಅದ ಮಗುವಾಗಿ ಎಷ್ಟು ದಿನಕ್ಕೆ ನಿಮ್ಮ ಅಕ್ಕನ ಮದುವೆ ಆಯಿತು? ನಿಮ್ಮ ಮಗುವಾಗಿ? ಅವಳು ಮದುವೆ ಆಗಿ 87ಗೆ ಆಗಿದ್ದು. 87ಗೆ? ಹೌದು. ನಿಮ್ಮ ಮಗು ಆಗಿದ್ದು? ನನ್ನ ಮದುವೆ ಆಗಿದ್ದು 83ಯಲ್ಲಿ ಮಗುವಾಗಿದ್ದು. ನಿಮಗೆ ಆಗ ಏಜ್ ಎಷ್ಟು? 18. ಆಮೇಲೆ ನೀವು ಮತ್ತೆ ವಿಮಲ ಅವ್ರನ್ನ, ಅರವಿಂದ್ ಅವ್ರನ್ನ ಆಮೇಲೆ ನಾನು ಮಂಗಳೂರಲ್ಲಿ ಭೇಟಿಯಾಗಿರೋದು. ಮಂಗಳೂರು ನೀವು ಹೋದ್ರ? ಆಮೇಲೆ ಮನೆಯಿಂದ ಇವಳು ಮದುವೆ ಆದ ತಕ್ಷಣ ನಾನು ಮನೆಯಿಂದ ಹೊರಗಡೆ ಬಂದುಬಿಟ್ಟೆ. ನನಗಿನ್ನು ಇವರ ಇದನ್ನು ತಡ್ಕೊಳಕ್ಕಾಗಲ್ಲ, ಇನ್ನೂ ನಾನು ಇಲ್ಲಿ ಇದ್ದರೆ ಸರಿ ಇರಲ್ಲ ಅಂತ ಹೇಳ್ಕೊಂಡು ನಾನು ಆ ಟೈಮಲ್ಲಿ ನಾನು ಮನೆಯಿಂದ ಹೊರಗಡೆ ಬಂದುಬಿಟ್ಟೆ. ಹೊರಗಡೆ ಬಂದ ಆವಾಗಲೂ ನನ್ನನ್ನು ಬಿಡಲಿಲ್ಲ. ಮತ್ತು ಒಂದು ದೇವಸ್ಥಾನದ ಹತ್ರ ಬಂದು ಎಲ್ಲರೂ ಕರ್ಕೊಂಡು ಹೋಗಿ ರೂಮಲ್ಲಿ ಕೂಡಿ ಹಾಕಿ ನನ್ನನ್ನು ಎಲ್ಲ ಒಂದು ಕಡೆ ಬಿಡಬೇಕು ಅಂತ ಮಾಡಿದರು. ಏನಕ್ಕೆ ನಿಮ್ಮ ಮನೆಯವರೆಲ್ಲ ನಿಮ್ಮ ಬಗ್ಗೆ ಅಷ್ಟು ಕೋಪ ಅವರಿಗೆ? ಯಾಕೆ ನಿಮ್ಮನ್ನ? ನಾನು ಯಾರ್ಯಾರನ್ನ ನನ್ನ ಮನೆಯಲ್ಲಿ ಹೇಳೋದಾದರೆ ನನ್ನ ಅಕ್ಕ, ಎರಡನೆಯ ಅಕ್ಕ ನಮ್ಮ ತಂದೆಯ ಅಕ್ಕನ ಮನೆಯಲ್ಲಿದ್ದರು. ನಮ್ಮ ತಂದೆಯ ಅಕ್ಕನ ಮನೆಯಲ್ಲಿ ಅವಳು 7 ವರ್ಷ ಅಲ್ಲಿ ಕೆಲಸ ಮಾಡಿಕೊಂಡು ಸ್ಕೂಲಿಗೆ ಹೋಗ್ಕೊಂಡು ಇದ್ಲು. ಅವಳು ಮದುವೆ ಆಗಬೇಕಾಗಿದ್ರೆ ನಮ್ಮ ತಾಯಿ ತೀರಿ ಹೋಗಿ 1 ವರ್ಷದಲ್ಲಿ ಮದುವೆ ಮಾಡಬೇಕು ಅಂತ ಮದುವೆ ಮಾಡಿದರು. ಆವಾಗ ನಮ್ಮ ತಂದೆಯ ಅಕ್ಕನ ಗಂಡ, ನಮ್ಮ ತಂದೆ ಹೇಳಿದ್ರಂತೆ, ನನ್ನ ಮಕ್ಕಳಲ್ಲಿ ನಿನ್ನ ಮನೆಗೆ ಇನ್ನೊಂದು ಮಗಳನ್ನು ನಾನು ಕಳಿಸಿಕೊಡ್ತೀನಿ ಅಂತ. ಈ ಮಹಾಬಲ ಮಧ್ಯಸ್ಥನ ಹೆಂಡತಿ ಅವ್ರ ಮನೆಗೆ ಹೋಗಲಿಕ್ಕೆ ಒಪ್ಪಲಿಲ್ಲ. ಅದಾದಮೇಲೆ ಅಲ್ಲಿಂದ ನನ್ನನ್ನು ಕಳಿಸಿದ್ರು. ನಾನು ಅಲ್ಲಿಗೆ ಹೋದೆ. ನನಗೆ ಅಲ್ಲಿ ಇರೋಕ್ಕೆ ಇಷ್ಟ ಆಗಲಿಲ್ಲ. ಆದರೂ ಇನ್ನೇನು ಮಾಡೋದು ಅಂತ ಹೇಳ್ಕೊಂಡು ಹೋಗಿದ್ದೀನಿ. ಅಲ್ಲಿ ಕೆಲಸ ಮಾಡಿಕೊಂಡು ಅವ್ರ ಮನೆಯಲ್ಲಿ ಇದು ಮಾಡಿಕೊಂಡು, ತಂದೆಯ ಅಕ್ಕನ ಮನೆಯಲ್ಲಿ, ಅತ್ತೆ ಮನೆಯಲ್ಲಿ. ಆವಾಗ ಒಂದು ರಾತ್ರಿ ಅದನ್ನು ಕೇಳಕ್ಕೆ ಹೋಗಬಾರ್ದು ನಾನು, ಅವನಿವಾಗ ಇಲ್ಲ. ಅವನು ಒಂದು ರಾತ್ರಿ ಹಾಲಿಗೆ ನಿದ್ರೆ ಮಾತ್ರೆ ಹಾಕಿಕೊಟ್ಟು ನನ್ನನ್ನು ವ್ಯಭಿಚಾರ ಮಾಡೋಕ್ಕೆ ಬಂದಿದ್ದ. ಅವನು ವಯಸ್ಸಾದವನು, ತಂದೆಯ ಅಕ್ಕನ ಗಂಡ. ಇದನ್ನು ನಾನು ಸಾರ್ವಜನಿಕವಾಗಿ ನಮ್ಮ ಫ್ಯಾಮಿಲಿಯಲ್ಲಿ ಹೇಳಿದ್ದಕ್ಕೆ ನನ್ನನ್ನು ತುಂಬ ಟಾರ್ಚರ್ ಕೊಟ್ಟುಬಿಟ್ಟು, ನೀನು ಇದನ್ನೆಲ್ಲ ಇದು ಮಾಡಬಾರ್ದು, ದೌರ್ಜನ್ಯ ಮಾಡಕ್ಕೆ ಬಂದಿದ್ದು ಅಂತ ಹೇಳಿದ್ದಕ್ಕೆ ಅದಕ್ಕೆ ನಿಮ್ಮ ಮನೆಯವರೆಲ್ಲ ನಿಮ್ಮನ್ನು ವಿರೋಧ ಮಾಡ್ತಾ ಇದ್ರು. ಅಲ್ಲಮ್ಮ, ಇವಾಗ ನೀವು ಮಗುನ ನಿಮ್ಮ ಮನೆಯವ್ರು ನದಿಗೆ ಹಾಕ್ಬಿಟ್ರು, ಅದನ್ನ ಅರವಿಂದ್ ವಿಮಲ ಅವರು ತಕ್ಕೊಂಡೋದ್ರು. ಆ ಟೈಮಲ್ಲಿ ನಿಮ್ಮ ಯಜಮಾನ್ರು ಅನಿಲ್ ಭಟ್ ಅವ್ರು ಎಲ್ಲಿದ್ರು? ಅವ್ರು ಮಂಗಳೂರಲ್ಲಿದ್ರು. ಅವ್ರ ಮಗು ನೋಡಕ್ ಬರ್ಲೇ ಇಲ್ವಾ? ಬರ್ಲಿಲ್ಲ. ಅವ್ರು ದೂರನೇ ಇದ್ರ? ದೂರನೇ ಇದ್ರು. ನಾನು ಮನೆಯಿಂದ ಹೊರಗಡೆ ಇರ್ಲಿಲ್ವಲ್ಲ, ನಾನು ಮನೆಯಲ್ಲಿ ಇದ್ನಲ್ವಾ, ನೋಡಕ್ಕೆ ಬಿಡ್ಲಿಲ್ಲ. ಅವ್ರನ್ನೂ ಬಿಡ್ಲಿಲ್ವಾ ಅವರು? ಈಗ ಇದಾರ ಅನಿಲ್ ಭಟ್ ಅವರು? ಇಲ್ಲ, ಅವ್ರು ಸತ್ತು ಹೋಗಿದ್ದಾರೆ. ಕೆಲಸ ಮಾಡ್ತಾ ಇದ್ರು? ಅವ್ರು ಇಂಜಿನಿಯರ್ ಆಗಿದ್ರು. ಇಲ್ಲಿ ಮಂಗಳೂರಲ್ಲೇನಾ? ಮಂಗಳೂರಲ್ಲೇ. ಓಹೋ. ಆಮೇಲೆ ಮಗು, ನೀವು ಅರವಿಂದ್ ವಿಮಲ ಮಗು ತಗೊಂಡು ಹೋದ್ರು. ಮತ್ತೆ ನೀವು ಅರವಿಂದ್ ವಿಮಲ ಅವರನ್ನ ಯಾವಾಗ ಮೀಟ್ ಮಾಡಿದ್ರಿ? ಮತ್ತೆ ನನಗೆ ಮಗು ತೋರ್ಸು, ನನ್ನ ಮಗಳನ್ನ ತೋರ್ಸು. ಇಲ್ಲ, ಅವರೇ ನನ್ನನ್ನು ಕರೆದ್ರ. ಅವರೇ ನನ್ನನ್ನು ಕರೆದಿದ್ದು ಅಂತ ಹೇಳಿದ್ರೆ, ನಾನು ಕಾರ್ಡ್ ಮೂಲಕ ಅವರಿಗೆ ಅವ್ರ ಅಡ್ರೆಸ್ ಕೊಟ್ಟಿದ್ರು. ಲೆಟರ್ ಬರ್ದಿದ್ರ? ಲೆಟ್ರು ಬರಿತಾ ಇದ್ದೆ. ಅವಾಗ ಕಾರ್ಡು ಇಲ್ಲ, ಒಂದು
ಇದ್ರದ್ದು ಕಾರ್ಡ್ ಇರುತ್ತಲ್ಲ ಇಂಗ್ಲೆಂಡ್ ಲೆಟರಲ್ಲಿ ನಾನು ಲೆಟ್ರ್ ಬರಿತಾ ಇದ್ದೆ. ನಾನು ಯಾವಾಗ ಬರ್ತೀನಿ, ನಿಮ್ಮನ್ನ ಯಾವಾಗ ಮೀಟ್ ಆಗ್ತೀನಿ, ಅವಾಗ ಬಂದು ಹೋಗ್ತೀನಿ ಅಂತ ಹೇಳಿ ನಾನು ಹೇಳಿದ್ದೆ. ಆ ಮಗುಗೆ ಅನನ್ಯ ಭಟ್ ಅಂತ ಅನನ್ಯ ಭಟ್ ಅವರೇ ಇಟ್ಟಿರೋದು. ನೀವು ಮತ್ತೆ ನಿಮ್ಮ ಮಗಳನ್ನ ನೋಡಿದಾಗ ಎಷ್ಟು ವಯಸ್ಸು ಅನನ್ಯ ಭಟ್ಗೆ? ನಾನು ಮತ್ತೆ ಅವಳನ್ನು ನೋಡಬೇಕಾಗಿದ್ರೆ ಅವಳು 10 ವಯಸ್ಸು. ವಿಮಲಾ ಅವರು ಹೇಳಿದ್ರ ನಿನ್ನ ತಾಯಿ ಸುಜಾತ ಭಟ್ ಅಂತ ನಿಮ್ಮ ಅನನ್ಯ ಭಟ್ಗೆ ಹೇಳಿದ್ರು. ನೀವು ಫಸ್ಟ್ ನೋಡಿದಾಗ ಅವಳು 10 ವರ್ಷ. ಮೊದಲ ಭೇಟಿ ಅನನ್ಯ ಭಟ್ ಮತ್ತೆ ನೀವು ಒಬ್ಬ ತಾಯಿ ಮಗಳು ಭೇಟಿ ಆದಾಗ ಹೇಗಿತ್ತು? ಎಷ್ಟು ಎಮೋಷನಲ್ ಆಗಿದ್ರಿ? ತುಂಬಾ ಕರುಳಿನ ಕೂಗು ಅವಳಿಗೆ ಕೇಳಿದೆ. ಅವಳು ನನ್ನನ್ನು ತಬ್ಬಿಕೊಂಡು ಅಮ್ಮ ಅಂತ ಕರೆದು 10 ವರ್ಷ ನೀವು ಒಂದ್ಸರಿನೂ ಹೋಗಿ ಮಧ್ಯದಲ್ಲಿ ಹೋಗಿದ್ದೀನಿ ನೋಡ್ಕೊಂಡು ಮಧ್ಯದಲ್ಲಿ ಹೋಗಿದ್ದೀನಿ ನಾನು ಹೋಗಿದ್ದೀನಿ. ಸೊ ಅನನ್ಯ ಭಟ್ಗೆ ಇವರೇ ನಮ್ಮ ತಾಯಿ ಅಂತ? ಹೌದು, ಅವರು ಹೇಳಿದ್ದಾರೆ. ಅವಳಿಗೆ ಒಂದು ಇದು ಬಂದಾಗ ಬುದ್ಧಿ ಬಂದವಾಗ ನಿಮ್ಮ ಅಮ್ಮ ಅಪ್ಪ ನಾನಲ್ಲ, ನಿಮ್ಮ ಅಮ್ಮ ಅಪ್ಪನನ್ನ ಹೇಳಿರಲಿಲ್ಲ, ಅವರಿಗೆ ಅಪ್ಪ ಯಾರು ಅಂತ ಗೊತ್ತಿರಲಿಲ್ಲ. ಅಮ್ಮ ಹೀಗಿದ್ದಾರೆ, ಅವರು ನಿನ್ನನ್ನು ಅವಾಗವಾಗ ಬಂದು ನೋಡ್ಕೊಂಡು ಹೋಗ್ತಾರೆ, ಇಲ್ಲ ಒಂದು ಇನ್ಲೈನ್ ಲೆಟರಲ್ಲಿ ಒಂದು ಲೆಟ್ರ್ ಹಾಕ್ತಾರೆ, ಪತ್ರ ಬರೀತಾರೆ. ನೀನು ಅದನ್ನು ನನಗೆ ಹಾಕಿದ್ರು ನೀನು ಅದನ್ನು ಓದು, ಒಂದು ಒಳ್ಳೆ ರೀತಿಯ ಸಂದೇಶ ಇದೆ ನಿನಗೂ ಇದರಿಂದ ಅಂತ ಹೇಳಿ ಅವರು ಹೇಳಿದ್ರು. ಸೊ ಮಧ್ಯದಲ್ಲೆಲ್ಲ ಮಗಳನ್ನ ನೋಡಿದ್ರಿ ನೀವು? ನೋಡಿದ್ದೀನಿ. ಅವಳಿಗೆ 10ನೇ ವಯಸ್ಸಾದಾಗ ಮತ್ತೊಂದ್ಸತಿ ಮತ್ತೊಂದ್ಸಲ ಹೋಗಿ ನೋಡಿ ಏನ್ ಮಾಡಿದ್ರಿ? ಆಮೇಲೆ ವಾಪಸ್ ಬಂದ್ಬಿಟ್ರಾ? ಅಥವಾ ನಾನು ವಾಪಸ್ ಬಂದೆ. ನಾನು ಅಲ್ಲಲ್ಲಿ ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದೆ. ನಾನು ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಮಂಗಳೂರಲ್ಲಿ. ಆಮೇಲೆ ಒಂದು ಮನೆ ಇದರಲ್ಲಿ ಒಬ್ಬರನ್ನ ವಯಸ್ಸಾದವರನ್ನ ನೋಡ್ಕೊಳ್ತಾ ಇದ್ದೆ ಕೇರ್ ಟೇಕರ್ ಆಗಿ. ಹೀಗೆ ಅಲ್ಲಿ ಇಲ್ಲಿ ಕೆಲಸ ಮಾಡಿಕೊಂಡು ಇದ್ದೆ ನಾನು. ಯಾಕಂದ್ರೆ ಮತ್ತೆ ನೀವು ಮದುವೆ ಮಾಡ್ಕೊಳ್ಳೇ ಇಲ್ಲ? ಮಧ್ಯೆ ಯಾರನ್ನು ನಾನು ಮದುವೆ ಮಾಡ್ಕೊಂಡಿಲ್ಲ. ಸೊ 10 ವರ್ಷ ಆದ್ಮೇಲೆ ಅನನ್ಯ ಭಟ್ನ ನೋಡಿದ್ರಿ. ಮತ್ತೆ ನೀವು ಅನನ್ಯ ಭಟ್ ನೋಡಿದಾಗ ಯಾವಾಗ ನೋಡಿದ್ದು? ಅವಳು 7th ಸ್ಟ್ಯಾಂಡರ್ಡ್ ಆದಮೇಲೆ ಮತ್ತೆ ನೋಡಿದ್ದು. ಅಲ್ಲೇ ಮಂಗಳೂರು ಅವರಲ್ಲಿ ಇವ್ರ ಜೊತೆ ವಿಮಲಾ ಜೊತೆನೇ ಇದ್ರ? ಹೌದು, ಅವ್ರ ಜೊತೆಗೆ ಮಂಗಳೂರಲ್ಲೇ ಇದ್ರು. ಅಲ್ಲಿ ಏನು ಎಷ್ಟು ಓದಿದ್ಲು ಅನನ್ಯ ಭಟ್? ಅವಾಗ 7th. ಯಾವ ಸ್ಕೂಲಲ್ಲಿ ಓದ್ತಾ ಇದ್ರು? 7th ಅಂದ್ರೆ ಮಂಗಳೂರಲ್ಲಿ ಯಾವ ಸ್ಕೂಲಲ್ಲಿ ಓದ್ತಾ ಇದ್ರು? ಯಾಕಂದ್ರೆ ಪ್ರಶ್ನೆಗಳು ಬರ್ತಾ ಇರೋ ಕಾರಣಕ್ಕಾಗಿ ಯಾವ ಸ್ಕೂಲಲ್ಲಿ ಓದ್ತಾ ಇದ್ರು 7th ಅಲ್ಲಿ? 7th ಅಲ್ಲಿ ಅವ್ರು ಯಾವ ಸ್ಕೂಲಿಗೆ ಹಾಕಿದ್ದಾರೆ ಅನ್ನೋದು ನನಗೆ ಅಷ್ಟು ಗೊತ್ತಿಲ್ಲ. ಅವರೇ ಎಲ್ಲ ನೋಡ್ಕೊಳ್ತಾ ಇದ್ದಿದ್ದು. ನಾನು ಓದಿಸಿದ್ರು ಅನನ್ಯ ಭಟ್ನ ಅವರು 7th ತನಕ ಓದಿಸಿದ್ದಾರೆ. 8th 9th 10th 11th 12th ನಾನು ಕೋಲ್ಕತ್ತಾದಲ್ಲಿ ಓದಿಸಿದ್ದು. ನೀವು ಕೋಲ್ಕತ್ತಾ ಕರ್ಕೊಂಡು ಹೋಗ್ಬಿಟ್ರ ಅನನ್ಯ ಭಟ್ನ? ಕರ್ಕೊಂಡು ಹೋಗೋಕ್ಕೂ ಒಂದು ಕಾರಣ ಇದೆ. ಇಲ್ಲಿ ನನ್ನ ಈ ರೀತಿ ಟಾರ್ಚರ್ಗಳಾಗ್ತವೆ, ಇಲ್ಲಿ ಇನ್ನು ಇರೋದೇ ಬೇಡ, ಇವ್ರಿಗೆ ಯಾರಿಗೂ ನನ್ನ ಮಗಳು ಇದ್ದಾಳೆ ಅನ್ನುವಂಥದ್ದು ಯಾರಿಗೂ ಇದಾಗೋದು ಬೇಡ, ಗೊತ್ತಾಗೋದು ಬೇಡ ಅಂತ ಹೇಳಿಕೊಂಡು ನಾನು ಒಬ್ಬ ಶೇಟು ಮನೆಗೆ ಹೋಗಿದ್ದೆ. ಅಂದ್ರೆ ಅನನ್ಯ ಭಟ್ ಕರ್ಕೊಂಡು ಶೇಟು ಮನೆಗೆ ಕೋಲ್ಕತ್ತಾಕ್ಕೆ ಹೋಗ್ತಿದ್ದೀನಿ. ಅಂದರೆ ಒಬ್ಬರು ಶೇಟು, ಅವ್ರು ತುಂಬ ರಿಚೆಸ್ಟ್ ಫ್ಯಾಮಿಲಿ. ಆ ಶೇಟು ನನ್ನನ್ನು ಒಂದು ಅಕ್ಕ ತಂಗಿಯರ ಥರ ನೋಡಿಕೊಂಡು, ನಿಮ್ಮ ಮಗುವನ್ನು ನಾನು ನೋಡ್ಕೊಳ್ತೀನಿ, ನಿಮ್ಮ ಮಗಳನ್ನು ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳಿ ಆ ಶೇಟು ಒಂದು ಔಟ್ ಹೌಸಲ್ಲಿ ಇದು ಮಾಡಿಕೊಂಡು, ಅವ್ರ ಫ್ಯಾಮಿಲಿ ನನ್ನನ್ನು ಒಂದು ಔಟ್ ಹೌಸ್ ಥರ ಒಂದು ಮನೆ, ಸಣ್ಣ ಮನೆ ಥರ ಇದು ಮಾಡಿಕೊಂಡು ನೋಡ್ಕೊಂಡಿದ್ರು. ಅಲ್ಲೇ ಇದ್ದೆ, ಹಾಗೆ ಬಂದು ಹೋಗ್ತಾ ಇದ್ದೆ. ಅನನ್ಯ ಭಟ್ ಕೋಲ್ಕತ್ತಾದಲ್ಲಿ ನಿಮ್ ಜೊತೆ ಇದ್ರು? 8, 9, 10ನೇ ಕ್ಲಾಸ್ ಕೋಲ್ಕತ್ತಾದಲ್ಲೇ ಓದ್ತಾರೆ. ಆಮೇಲೆ 11, 12 ಅಲ್ಲೇ ಓದ್ತಾರೆ. ನಾನು ಓದಿಸ್ಲಿಲ್ಲ, ಆ ಶೇಟುವೆ ಓದಿಸಿದ್ರಾ? ಈ ಕೋಲ್ಕತ್ತಾದಲ್ಲಿ ಯಾವ ಏರಿಯಾದಲ್ಲಿ ಇದ್ರಿ? ಯಾವ ಸ್ಕೂಲಲ್ಲಿ ಮಗು ಓದ್ತಾ ಇದೆ? ಯಾಕಂದ್ರೆ ಒಂದೇ ಸ್ಕೂಲಲ್ಲಿ ಓದಿದ ಅಥವಾ ಡಿಫ್ರೆಂಟ್ ಸ್ಕೂಲಲ್ಲಿ? ಡಿಫ್ರೆಂಟ್ ಸ್ಕೂಲಲ್ಲಿ. ಅದು ನನಗೆ ಅಷ್ಟು ನೆನಪಿಲ್ಲ. ಅವರು ಹಾಕಿರೋದು ಸ್ಕೂಲಿಗೆ ಎಲ್ಲ ಶೇಟು ಅವರು. ಯಾಕೆಂದರೆ ನಾನಲ್ಲಿ ಅಡ್ಮಿಷನ್ ಮಾಡೋಕ್ಕೆ ಅವರೇ ನನ್ನ ಮಗಳನ್ನು ಕೇರ್ ಟೇಕರ್ ಆಗಿ ನೋಡಿಕೊಂಡು, ಅವ್ರ ಮಕ್ಕಳಂತಾನೆ ನೋಡಿಕೊಂಡು ಅವರೇ ಎಲ್ಲ ಇದು ಮಾಡಿದ್ರು. ದಾಖಲಾತಿಗಳಲ್ಲಿ ಅನನ್ಯ ಭಟ್ ಅಂತ ಪೂರ್ತಿ ಹೆಸರಿತ್ತಾ ಅಥವಾ ಸೇಟು ಹೆಸರಲ್ಲಿ ಸೇರಿಸಿದ್ರೆ ಹೇಗೆ? ಅನನ್ಯ ಭಟ್ ಹೆಸರು ಇತ್ತು ದಾಖಲಾತಿಯಲ್ಲಿ, ಅನನ್ಯ ಭಟ್ ಅಂತಾನೆ ಹೆಸರಿತ್ತು. ನನ್ನ ಜೊತೆಗೆ ಬೆಳೆದಿರುವವಳು ಅವಳು. ಅಂದರೆ ಅವರು ಅಡ್ಮಿಷನ್ ಮಾಡುವಾಗ ತಂದೆ ಯಾರು ಅಂತ ಕೇಳ್ತಾರೆ. ಗಾರ್ಡಿಯನ್ ಆಗಿ ಅವರು ಸ್ಕೂಲಿಗೆ ಅಡ್ಮಿಷನ್ ಮಾಡ್ತಾ ಇದ್ರು ಶೇಟು. ನಾನು ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ಅಲ್ಲಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾನು ಒಂದು ಕಲ್ಕತ್ತಾದಲ್ಲಿ ಒಂದು ಆಫೀಸು, ಕೆಲವು ಗೌರ್ಮೆಂಟ್ ಆಫೀಸ್ಗಳಲ್ಲಿ ಹೀಗೆ. ಇಲ್ಲ, ಅದು ಪರ್ಮನೆಂಟ್ ಏನೂ ಇಲ್ಲ. ಅಲ್ಲಿ ಶಾರ್ಟ್ ಎಂಡ್ ಆಗಿ ನಾನು ಓದಿದ್ದೀನಿ. ಅಂದ್ರೆ ನೀವು ಕೋಲ್ಕತ್ತಾದ CBI
ಆಫೀಸಲ್ಲೂ ನೀವು ಕೆಲಸ ಮಾಡಿದ್ದೀನಿ, ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ಆಗಿದೆ, ಸ್ಟೆನೋಗ್ರಾಫರ್ ಆಗಿ ಸ್ಟೆನೋಗ್ರಾಫರ್ ಆಗಿ CBI ಆಫೀಸಲ್ಲಿ ನೀವು ನಾನು ಹೆಚ್ಚು ದಿನ ಇರಲಿಲ್ಲ. ಅಂದ್ರೆ ಸ್ವಲ್ಪ ಅಂದಾಜು ಗೊತ್ತಾಗೋದಿಲ್ಲ ಇವಾಗ. ಸ್ವಲ್ಪ ಅಲ್ಲಿ ಕೆಲಸ ಮಾಡಿದ್ರಿ, ಕೆಲಸ ಮಾಡಿದ್ದೀನಿ ಅಂದ್ರೆ ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ಮಾಡಿದ್ದೀರಾ? ನನ್ನ ಹೆಸರು ಅಲ್ಲಿ ಯಾವ ಇದಿಲ್ಲ, ದಾಖಲೆಗಳಲ್ಲಿ ಇಲ್ಲ ನಿಮ್ಮ ಹೆಸರು. ಸ್ಟೆನೋಗ್ರಾಫರ್ CBI ಆಫೀಸಲ್ಲಿ ನಿಮ್ಮ ಹೆಸರು ಕಾಂಟ್ರಾಕ್ಟ್ ಅಲ್ಲಿ ಇರುತ್ತೆ. ಹೊರಗುತ್ತಿಗೆ ಕಂಪನಿಯಲ್ಲಿ ನಿಮ್ಮನ್ನ ಸೇರಿಸಿದ್ರು. ಅವರು ನಿಮ್ಮನ್ನ CBI ಆಫೀಸಿಗೆ ಕಳಿಸಿದ್ರ ಕೆಲಸ? ಏನಾದ್ರೂ ಕೆಲಸ ಬೇಕು ಅಂದ್ರೆ ಅವಾಗ ಕರ್ಸ್ಕೊಳ್ತಾ ಇದ್ರು ಅಷ್ಟೇ. ಸರಿ. ಅನನ್ಯ ಭಟ್ ಈಗ PUC ಮುಗಿಯುತ್ತೆ ಕೋಲ್ಕತ್ತಾದಲ್ಲೇ. PUC ಮುಗಿಯುತ್ತೆ. ಮುಗಿದ್ಮೇಲೆ ನೀವು ಎಲ್ಲಿಗೆ ಬಂದ್ರಿ ಕೋಲ್ಕತ್ತಾದಿಂದ? ನಾನು ಅವಾಗ ನಾನು 2002 ಅಲ್ಲಿ ರಿಪ್ಪನ್ಪೇಟೆ ಇದೆ ಪ್ರಭಾಕರ್ ಅಂತ ಏನು ಹೇಳಿದಾರಲ್ವಾ, ಆ ಪ್ರಭಾಕರ್ ಮನೆಗೆ ಅವರ ತಾಯಿಗೆ ಒಂದು ಕ್ಯಾನ್ಸರ್ ಆಗಿತ್ತು. ಈ ಶೇಟುಗೆ ಆ ಪ್ರಭಾಕರ್ ಪರಿಚಯ ಇತ್ತು. ಓಹೋ, ಅವ್ರು ನಿಮ್ಮನ್ನ ಕರ್ಸ್ಕೊಂಡ್ರು, ಪ್ರಭಾಕರ್ ಕರ್ಸ್ಕೊಂಡ್ರು. ಅವಾಗ ಅನನ್ಯನ ಏನ್ ಮಾಡಿದ್ರಿ? ಅನನ್ಯನ ಅಲ್ಲೇ ಬಿಟ್ಟಿದ್ದೆ ನಾನು, ಕೋಲ್ಕತ್ತಾದಲ್ಲೇ ಬಿಟ್ಟಿದ್ದೆ. ಮುಗಿದಿತ್ತಲ್ಲ PUC 2003 ಅಲ್ಲಿ ಮುಗ್ದಿರೋದು. ಸೊ ಅವಳು PUC ಓದುವಾಗ್ಲೇ ನೀವು ಇಲ್ಲಿ ಬಂದ್ಬಿಟ್ರಿ ಪ್ರಭಾಕರ್ ಅವ್ರ ಮನೆಗೆ? ಹೌದು, ಅವಳನ್ನ ಅಲ್ಲಿ ಬಿಟ್ಟು ಅವ್ರು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಈ ಪ್ರಭಾಕರ್ ಅನ್ನೋರು ಹೆಂಡತಿಯನ್ನ ಬಿಟ್ಟಿದ್ರು. ಹಾಗಾಗಿ ನಾನು ಅವ್ರ ಮನೆಗೆ 2002 ಅಲ್ಲಿ. ನೀವು ಪ್ರಭಾಕರ್ ಅವ್ರನ್ನ ಮದುವೆ ಆಗಿರ್ಲಿಲ್ಲ. ಊಟ ಹಾಕಿದವರನ್ನ ಯಜಮಾನ ಅನ್ನೋದೇ ಗಂಡ ಅಂತ ಹೇಳಕ್ಕಾಗುತ್ತಾ? ಆದ್ರೆ ನೀವು ಆ ಪತ್ರಿಕೆ ಸಂದರ್ಶನದಲ್ಲಿ ಹೌದು ನಾನ್ ಪ್ರಭಾಕರ್ ಅವರು ದಂಪತಿಗೆ ಮಕ್ಕಳಿಲ್ಲ, ಪ್ರಭಾಕರ್ ಸುಜಾತಾ ಭಟ್ಗೆ ಮಕ್ಕಳಿಲ್ಲ, ಅದಕ್ಕೆ ಅವರು ನಾಯಿಗಳನ್ನ ಶ್ವಾನ ಪ್ರೇಮಿಗಳು ಅಂತ ಆರ್ಟಿಕಲ್ ಇಲ್ಲ. ಅದು ಏನಾಗಿದೆ ಅಂತ ಹೇಳ್ತೀನಿ. ದಂಪತಿ ಅಂತ ಹೇಳಿದ್ರೆ ಅಲ್ಲಿಯ ಜನಕ್ಕೆ ತೋರ್ಸ್ಕೊಳ್ಬೇಕಾಗಿತ್ತು. ನಾನು ಒಂದು ಹೆಣ್ಣು ಹೆಂಗಸು ಅಲ್ಲಿಗೆ ಹೋದವಾಗ ಜನ ಅಲ್ಲಿ ಪ್ರಶ್ನೆ ಮಾಡ್ತಾರೆ, ಯಾರನ್ನು ಕರ್ಕೊಂಡು ಬಂದಿದ್ದೀಯಾ ಅಂತ. ಅದಕ್ಕೆ ನಾವು ಹೀಗೆ ಹೇಳಿಬಿಟ್ಟು ಹೀಗೆ ಇದ್ದು ಬಿಡೋಣ ಅನ್ನೋ ಒಂದು ಇದನ್ನ ನಾವು ಇದು ಮಾಡ್ಕೊಂಡಿರೋದು. ಇದು ಕಾಲ್ಪನಿಕ ಅಲ್ಲ, ನಿಜವಾಗಿಯೂ. ಓಕೆ, ಈಗ ಒಂದು ಕಡೆ 2002ರಲ್ಲಿ ನೀವು ರಿಪ್ಪನ್ಪೇಟೆಗೆ ಬರ್ತೀರಾ. 2003ವರೆಗೂ ಕೂಡ ಅನನ್ಯ ಭಟ್ ಕೋಲ್ಕತ್ತಾದಲ್ಲಿ PUC ಓದ್ತಾ ಇರ್ತಾರೆ. ಆಮೇಲೆ ಏನಾಯಿತು? 2003ರಲ್ಲಿ ನಾನು ಇದಕ್ಕೆ ಅವಳನ್ನು ಕರ್ಕೊಂಡು ಅಲ್ಲಿ ಅವರು ಶೇಟುವೆ, ಅವಳು ಚೆನ್ನಾಗಿ ಓದ್ತಾ ಇದ್ಲು ಅಂತ ಹೇಳ್ಕೊಂಡು ಮೆಡಿಕಲ್ಗೆ ಅವರೇ ಇದು ಮಾಡಿರೋದು. ಆ್ಯಕ್ಚುಲಿ KMC ಕಸ್ತೂರ್ಬಾ ಮೆಡಿಕಲ್ ಕಾಲೇಜು ಮಣಿಪಾಲ್. ಅವಳು ಒಳ್ಳೆ ಓದ್ತಾ ಇದ್ಲು ಅಂತ ಹೇಳ್ಕೊಂಡು ಅವರೇ ಇನ್ನು ಅಲ್ಲಿ ಎಲ್ಲ ಬೇಡ, ಇಲ್ಲಿ ಇದು ಮಾಡೋಣ, ಅಡ್ಮಿಷನ್ ಮಾಡೋಣ, ಒಂದು ಒಳ್ಳೆ ಕಾಲೇಜ್ ಇದೆ ಅಂತ ಹೇಳ್ಕೊಂಡು ಆ ಶೇಟುವೆ ಹೇಳಿದರು. ಹಾಗೆ ಅವರೇ ದುಡ್ಡು ಕೊಟ್ಟಿರೋದು, ಅವರೇ ಅವಳನ್ನು ಅಡ್ಮಿಷನ್ ಮಾಡೋಕ್ಕೆ ಎಲ್ಲದಕ್ಕೂ. ಅದೇನಾಗಿದೆ, ಸ್ಟಾರ್ಟಿಂಗಲ್ಲಿ ಆಗಸ್ಟಲ್ಲಿ ಅಡ್ಮಿಷನ್ ಆಗಬೇಕು. ಆಗಸ್ಟಲ್ಲಿ ಅಡ್ಮಿಷನ್ ಆಗಬೇಕು. ಜುಲೈ ಎಂಡಿಗೆ ಅವಳನ್ನು ಕರ್ಕೊಂಡು ಬಂದರು ಶೇಟು. ನಾನು ಅವರು ಎಲ್ಲರೂ ಒಟ್ಟಿಗೆ ಬಂದಿದ್ದೀವಿ. ಬಂದೆ. ಅನನ್ಯ ಭಟ್ನು ಕರ್ಕೊಂಡ್ ಬಂದಿದ್ರಿ ಅವಾಗ? ಒಟ್ಟಿಗೆ ಕರ್ಕೊಂಡು ಅಡ್ಮಿಷನ್ ಮಾಡಿಸಿದ್ರ? ಅಡ್ಮಿಷನ್ ಮಾಡಿದ್ದೀವಿ ಎಲ್ಲಿ? ಕಸ್ತೂರ್ಬಾ ಮೆಡಿಕಲ್ ಕಾಲೇಜಲ್ಲಿ. ಈಗ ನನ್ನೊಂದು ಪ್ರಶ್ನೆ, ಯಾವುದೇ ಮೆಡಿಕಲ್ ಅಡ್ಮಿಷನ್ ಆಗಬೇಕಂತಂದ್ರೆ ಕರ್ನಾಟಕದಲ್ಲಿ ನಡೆಯುವಂತಹ ಒಂದು ಸಾಮಾನ್ಯ ಪರೀಕ್ಷೆಯನ್ನ ಪಾಸ್ ಆಗಬೇಕಿತ್ತು ಅಥವಾ ರ್ಯಾಂಕ್ ಪಡಿಬೇಕಿತ್ತು. ಆ ಪ್ರಕ್ರಿಯೆ ಹೇಗೆ ನಡೀತು? ಅದು ಅವಳು ರ್ಯಾಂಕ್ ಪಡೆದಿದ್ಲು. ಎಕ್ಸಾಮ್ ಬರೆಯದೆ ಅವಳಿಗೆ ರ್ಯಾಂಕ್ ಮೆರಿಟ್ ಮೇಲೆ ಕೊಟ್ಟಿದ್ರು. ಅದು ಹೆಂಗೆ ಎಕ್ಸಾಮ್ ಬರೆಯದೆ ಮೆರಿಟ್ ಕೊಡ್ತಾರೆ? ಅದು ಅವರ ಇನ್ಫ್ಲುಯೆನ್ಸ್, ಅದು ನನಗೆ ಗೊತ್ತಿಲ್ಲ ಸರ್. ಅಂದ್ರೆ ಸೇಟು ಅವರೇ ಇನ್ಫ್ಲುಯೆನ್ಸ್ ಮಾಡಿ ಸೀಟು ಕೊಡಿಸಿರೋದು. ಸೇಟು ಅವರು ಅಲ್ಲ, ಈಗ CET ಎರಡು ರೀತಿಯಲ್ಲಿ ಅಡ್ಮಿಷನ್ ಆಗುತ್ತೆ. ನಂಬರ್ 1 CET ಪಾಸ್ ಆಗಿ ರ್ಯಾಂಕ್ ಅಲ್ಲಿ ಸಿಗುತ್ತೆ. ನಂಬರ್ 2 ನಾವು ಡೊನೇಷನ್ ಕೊಟ್ಟು ಅಡ್ಮಿಷನ್ ಮಾಡಬೇಕಾಗತ್ತೆ. ಸೊ ನಿಮ್ಮ ಅನನ್ಯ ಭಟ್ಟನ್ನ ಯಾವ ಇದರಲ್ಲಿ ಡೊನೇಷನ್ ಕೊಟ್ಟು ಅಡ್ಮಿಷನ್ ಮಾಡಿರೋದು? ಎಷ್ಟು ಡೊನೇಷನ್ ಕೊಟ್ಟಿದ್ರೆ? ಅದು ನನಗೆ ಗೊತ್ತಿಲ್ಲ ಸರ್. ಅದು ಅವರು ನನಗೆ ದೊಡ್ಡವರು, ಅವ್ರ ಹತ್ರ ನಾನು ನೀವು ಎಷ್ಟು ಕೊಟ್ಟಿದ್ದೀರಿ ಅನ್ನುವಂಥ ಮಾಹಿತಿ ನಾನು ಕೇಳಿದ್ರೆ. ಸೊ ಸೇಟು ಅವರೇ ಅವಳನ್ನ ಅಡ್ಮಿಷನ್ ಮಾಡಿದ್ರು ಡೊನೇಷನ್ ಕೊಟ್ಟು. ಕಾಲೇಜ್ ಹೋದ್ರಮ್ಮ ಅನನ್ಯ ಭಟ್? ಒಂದು ವಾರನೂ ಹೋಗ್ಲಿಲ್ಲ. ಒಟ್ಟು ಅಡ್ಮಿಷನ್ ಅಂತೂ ಅಡ್ಮಿಷನ್ ಆಗಿತ್ತು. ಆದ್ರೆ ಇವಾಗ KMC ಕಸ್ತೂರಬಾ ಮೆಡಿಕಲ್ ಕಾಲೇಜ್ ದಾಖಲೆಗಳಲ್ಲಿ ಅನನ್ಯ ಭಟ್ ಅನ್ನೋ ಹೆಸರೇ ಅದನ್ನ ನಾನು ಹೇಳಬಾರ್ದು. ಅದನ್ನ ಎಲ್ಲಾನು ಡಿಸ್ಕ್ಲೋಸ್ ಮಾಡಿದ್ದಾರೆ. ಅದು ಯಾವ ಪ್ರಭಾವಿ ವ್ಯಕ್ತಿಗಳು? ಯಾರು ಅಂದ್ರೆ ಸೇಟು ಅವರು ಸೇರಿಸಿದ್ದಲ್ವಾ ಅವರನ್ನ ಡೊನೇಷನ್ ಕೊಟ್ಟು? ಸೇಟು ಅವರು ಸೇರಿಸಿದ್ರೆ ಹೆಸರು ನನ್ನ ಹೆಸರನ್ನ ಹಾಕಿದ್ರು. ಸೊ ಆ ಕಾಲೇಜ್ ದಾಖಲೆಗಳಲ್ಲಿ ಏನೂ ಇಲ್ಲ, ಹೆಸರೇ ತೆಗೆದು ಬಿಟ್ಟಿದ್ದಾರೆ. ಹೆಸರನ್ನೇ ತೆಗೆದು ಬಿಟ್ಟಿದ್ದಾರೆ. ಯಾರ ಹೆಸರು ತೆಗೆದಿದ್ದಾರೆ ಅಂತ ನಿಮಗೆ ಗೊತ್ತು? ಅದು ನಾನು ವ್ಯಕ್ತಪಡಿಸಕ್ಕೆ ಆಗಲ್ಲ. ಯಾಕಂದ್ರೆ ಅದನ್ನು ಹೇಳ್ತೀನಿ ಕೇಳಿ ಮೇಡಮ್. ಅವಳು
ಜಾಯಿನ್ ಆಗಿದ್ದಾಳೆ ಅಷ್ಟೇ, ಇನ್ನು ಮೆಡಿಕಲ್ಗೆ. ಅವಳ ಫ್ರೆಂಡ್ ಸರ್ಕಲ್ ಒಂದು ನಮ್ಮ ಶೇಟು ಅವರೇ, ಆ ಶೇಟು ಯಾರಿದ್ದಾರೆ ಅವರೇ ಒಂದು ಮನೆ ಮಾಡಿ ಕೊಟ್ಟಿದ್ರು ಓಕೆ. ಮಣಿಪಾಲಲ್ಲಿ ಮನೆ ಅಂತ ಹೇಳಿದ್ರೆ ಒಂದು 5-6 ಜನ ಇರುವ ಹಾಗೆ, ಒಬ್ಳೇ ಇರಕ್ಕಾಗಲ್ಲ, ಹೆಂಗ್ ಹುಡುಗಿಯರು. ಹಾಗೆ ಆ ಫ್ರೆಂಡ್ ಸರ್ಕಲ್ಗೆ ಆ ಮನೆಗೆ ಒಂದು 5-6 ಜನ ಸೇರ್ಕೊಂಡು ಒಂದು ಮನೆ ಮಾಡಿರೋದು. ಆ ಮನೆಯಲ್ಲಿ ಇವರು ಒಟ್ಟಿಗೆ ಸೇರ್ಕೊಂಡು ಇದ್ರು. ಅಲ್ಲಿಂದ ಹೋಗಬೇಕಾಗಿದ್ರೆ ಇನ್ನು 1 ವಾರ ಆಗಿಲ್ಲ. ನನಗೆ ಏನು ಹೇಳಿದ್ಲು, ಅಮ್ಮ ನಾನು ಧರ್ಮಸ್ಥಳಕ್ಕೆ ಹೋಗಬೇಕು. ಯಾವಾಗ ಹೇಳಿದ್ದು ನಿಮ್ಗೆ? ನಾನು ಇಸ್ವಿ ಗೊತ್ತಾ ನಿಮ್ಗೆ? 2003 3ನಲ್ಲೇ. ನೀವು ಅವಾಗ ಕೋಲ್ಕತ್ತಾದಲ್ಲಿದ್ರಾ? ನಾನು ವಾಪಸ್ ಹೋಗಿದ್ದೆ ಇವಳನ್ನ ಬಿಟ್ಟು. ಬಟ್ಟೆ ಎಲ್ಲ ತರಬೇಕು. ಕೋಲ್ಕತ್ತಾಗ ಹೋಗಿದ್ರಿ? ಕೋಲ್ಕತ್ತಾಕ್ಕೆ ಹೋಗಿದ್ದೆ. ನೀವು ರಿಪ್ಪನ್ಪೇಟೆಯಲ್ಲಿ ಇದ್ರಲ್ವಾ ಪ್ರಭಾಕರ್ ಅವ್ರ ಜೊತೆ? ಅದು 3 ಜನವರಿಯಲ್ಲಿ. ಇದು ಆಗಸ್ಟ್ ಅಲ್ಲಿ. ಸೊ ನೀವು ಅವಾಗ ಪ್ರಭಾಕರ್ ಅವ್ರನ್ನ ಬಿಟ್ಟಿದ್ರಿ? ಪ್ರಭಾಕರ್ ಅವ್ರನಿಂದ ಬಿಟ್ಬಿಟ್ಟಿದ್ರಿ ನೀವು ಅವಾಗ? ಹೌದು. ಪ್ರಭಾಕರ್ ಜೊತೆ ಪ್ರಭಾಕರ್ ಜೊತೆಗೆ ಹೋಗಿ ಬಂದು ಮಾಡ್ತಾ ಇದ್ದೆ. ಅವ್ರ ಮನೆಗೂ ಬಂದು ಕೋಲ್ಕತ್ತಾಗೂ ಬಂದು ಪ್ರಭಾಕರ್ ಅವ್ರ ಮನೆಗೂ ಬಂದು ಹೋಗ್ತಾ ಇದ್ರಿ ನೀವು? ಓಕೆ. ಸೊ ಬಟ್ಟೆ ತರಕ್ಕೆ ಅಂತ ನೀವು ಕೋಲ್ಕತ್ತಾಗ ಹೋದ್ರಿ. ಇಲ್ಲಿ ಕನ್ಫ್ಯೂಷನ್ ಮಾಡಬೇಡಿ, 1 ನಿಮಿಷ ಆಫ್ ಮಾಡ್ಕೊಳ್ಳಿ, ನನಗೆ ಮರ್ತು ಇದಾಗ. ಸೊ ನೀವು ಪ್ರಭಾಕರ್ ಅವ್ರ ಜೊತೆ ರಿಪ್ಪನ್ಪೇಟೆನಲ್ಲಿ ಇದ್ರಿ 2003 ಜನವರಿಯಲ್ಲಿ. ಪ್ರಭಾಕರ್ ಮನೆಯಲ್ಲಿ ಇದ್ದೆ. ಅವರ ತಾಯಿ ಸತ್ತು ಹೋದ್ರು. ಓಕೆ. ಸೊ ಆಗಸ್ಟ್ ಅಲ್ಲಿ ಅನನ್ಯ ಭಟ್ ಕರ್ಕೊಂಡ್ಬಂದು ಮೆಡಿಕಲ್ ಕಾಲೇಜಿಗೆ ಸೇರಿಸಿದ್ರಿ? ಹೌದು. ಸೊ ಅನನ್ಯ ಅಲ್ಲಿ ಒಂದು ಮಣಿಪಾಲಲ್ಲಿ ಒಂದು ಮನೆಯಲ್ಲಿ ಫ್ರೆಂಡ್ಸ್ ಜೊತೆ ಇದ್ರು? ಹೌದು. ಆಗಸ್ಟ್ ಅಲ್ಲಿ ಅವಳಿಗೆ ಅಡ್ಮಿಷನ್ ಆಯಿತು. ಜುಲೈ ಎಂಡಿಗೆ ನಾವು ಕರ್ಕೊಂಡು ಬಂದ್ವಿ. ಆಗಸ್ಟಲ್ಲಿ ಅಡ್ಮಿಷನ್ ಆದ ಮೇಲೆ ನಾನು ಮತ್ತೆ ರಿಟರ್ನ್ ನಾನು ಕೋಲ್ಕತ್ತಾಕ್ಕೆ ಹೋದೆ. ಅಲ್ಲಿ ಅವಳ ಬಟ್ಟೆಗಳನ್ನೆಲ್ಲ ತರಬೇಕಾಗಿತ್ತು. ಏನೇನು ಬಟ್ಟೆ ಇದೆ ಅದನ್ನೆಲ್ಲ ತಂದು ಸುರತ್ಕಲ್ಲಲ್ಲಿ ಒಂದು ಮನೆ ಮಾಡಿದ್ವಿ ನಾವು. ಅದಕ್ಕಿಂತ ಮುಂಚೆನೆ. ಓಕೆ. ನೀವು ಪ್ರಭಾಕರ್ ಅವರು? ಪ್ರಭಾಕರ್ ಮಾಡಿಲ್ಲ. ನೀವು ಅನನ್ಯ? ನಾನು ಅರವಿಂದ್ ವಿಮಲ. ಅವರಿಗೆ ಮನೆ ತುಂಬ ಪ್ರಾಬ್ಲಮ್ ಆಗಿತ್ತು ಅಂತ ನಾವೇ ಇದು ಮಾಡಿಕೊಂಡು, ನಾನು ಸ್ವಲ್ಪ ಹೆಲ್ಪ್ ಮಾಡಿಕೊಂಡು, ಈ ಮಗುವನ್ನು ಸಾಕಿದಾರಲ್ವಾ, ಹಾಗಾಗಿ ಅವರಿಗೆ ನಾನು ಒಟ್ಟಿಗೆ ಒಂದು ಮನೆ ಅಂತ ಮಾಡಿ ಸುರತ್ಕಲ್ಲಲ್ಲಿ ಒಂದು ಮನೆ ಮಾಡಿದ್ವಿ. ಅವ್ರು ನನ್ನ ಮಗಳನ್ನು ನೋಡ್ಕೊಂಡಿದ್ದಾರೆ ಅನ್ನೋ ಒಂದು ಹಿತದೃಷ್ಟಿಯಿಂದ. ಸೊ ಸುರತ್ಕಲ್ಲಲ್ಲಿ ಇದ್ರಿ ನೀವು? ಹೌದು. ಮಣಿಪಾಲದಲ್ಲಿ ರೂಮಲ್ಲಿ ಇದ್ದವರು, ಓದ್ತಾ ಇದ್ದವರು, ಅಡ್ಮಿಷನ್ ಆವಾಗಷ್ಟೇ ಆಗಿದೆ ಅಷ್ಟೇ. ಧರ್ಮಸ್ಥಳಕ್ಕೆ ಯಾಕೆ ಬಂದ್ರು? ನಿಮಗೆ ಹೇಳಿ ಬಂದ್ರಾ? ನನಗೆ ಹೇಳಿದ್ಲು. ಏನಂತ? ನಾನು ಹೀಗೆ ಧರ್ಮಸ್ಥಳಕ್ಕೆ ಹೋಗ್ತೀನಿ ಫ್ರೆಂಡ್ಸ್ ಜೊತೆ. ಅವಳು ರಶ್ಮಿ ಅಂತ ಒಂದು ಹುಡುಗಿ ಇದ್ದಾಳೆ. ರಶ್ಮಿನ ನೀವು ನೋಡಿದ್ರಾ? ನಾನು ಅವಳನ್ನ ನೋಡಿಲ್ಲ. ಸುಮ್ಮನೆ ಯಾಕೆ ಸುಮ್ಮನೆ ನಾನು ಕತೆ ಕಟ್ತೀನಿ ಅಂತ ಹೇಳೋದು ಬೇಡ ಎಲ್ಲೂ. ಅವಳನ್ನ ನಾನು ನೋಡಿಲ್ಲ. ಆದ್ರೆ ಅನನ್ಯ ಹೇಳಿದ್ರು ನನ್ನ ಫ್ರೆಂಡ್ ರಶ್ಮಿ ಜೊತೆಗೆ ಹೋಗ್ತೀನಿ ಅಂತ. ಇಬ್ಬರೇ ಹೋಗಿದ್ದು ಧರ್ಮಸ್ಥಳಕ್ಕೆ? 3 ಜನ ಹೋಗಿದ್ರು. ಇನ್ನೊಬ್ಬಳ ಹೆಸರು ಗೊತ್ತಿಲ್ಲ ನನಗೆ. ಈ 3 ಜನ ಹೋಗಿದ್ದಾರೆ. ಅವರಿಬ್ರು ಅಲ್ಲಿಯ ಸುತ್ತಮುತ್ತಲಿನ ಹಳ್ಳಿಯವರು ಅಂತ. ಓಕೆ ಓಕೆ. ಈಗ ನೀವು ಸುರತ್ಕಲ್ಲಲ್ಲಿದ್ರು? ನಾನು ಸುರತ್ಕಲಲ್ಲಿ ಆವಾಗ ಇರಲಿಲ್ಲ. ಕೋಲ್ಕತ್ತಾಕ್ಕೆ ಹೋಗ್ಬಿಟ್ಟಿದ್ದೆ. ನೀವು ಕೋಲ್ಕತ್ತಾಗ ಹೋಗಿದ್ರಿ. ಅನನ್ಯ ನಿಮಗೆ ಫೋನ್ ಮಾಡಿ ಹೇಳಿದ್ರ? ಹೇಗೆ ಹೇಳಿದ್ರು ನಿಮಗೆ? ಲ್ಯಾಂಡ್ಲೈನ್ಗೆ ಫೋನ್ ಮಾಡಿ ಹೇಳಿದ್ಲು. ಲ್ಯಾಂಡ್ಲೈನ್ ಫೋನ್. ಧರ್ಮಸ್ಥಳಕ್ಕೆ ಹೋಗ್ತೀವಿ? ಹೌದು, ಇನ್ನೂ ಜಾಯಿನ್ ಆಗಿದಷ್ಟೇ ಅಲ್ವಾ. ಹೀಗೆ ನಾವು ಒಂಚೂರು ನೋಡ್ಕೊಂಡು ಬರೋಣ, ಏನೋ ಒಂದು ಮಕ್ಕಳಿಗೆ ಒಂದು ಇದಿರುತ್ತೆ. ಆಯ್ತು ದೇವಸ್ಥಾನ ಅಲ್ವಾ, ಹೋಗಿ ನೋಡ್ಕೊಂಡು ಬನ್ನಿ ಅಂತೇಳಿ ನಾನು ಹೇಳಿದ್ದೆ. ನಾನು ಸರಿ ಸರಿ. ಆಮೇಲೆ ಹೋದವಳು ಅವರು ಫ್ರೆಂಡ್ ಜೊತೆಗೆ ಹೋಗಿದ್ದಾರೆ. ಅಲ್ಲಿಂದ ಅವರು ಬಟ್ಟೆ ತಗೊಂಡು ಬಂದಿದ್ದಾರೆ. ಆಮೇಲೆ ಬಟ್ಟೆ ತಗೊಂಡು ಬಂದವಾಗ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದ್ಲಂತೆ. ಧರ್ಮಸ್ಥಳ ಇಲ್ಲೇ ಇರ್ತೀನಿ, ನೀವು ಹೋಗಿ ಬಟ್ಟೆ ತಗೊಂಡು ಬನ್ನಿ ಅಂತ. ದೇವಸ್ಥಾನದ ಹತ್ರ ಇಲ್ಲೇ ಇರ್ತೀನಿ, ನೀವು ಬಟ್ಟೆ ತಗೊಂಡು ಬನ್ನಿ ಅಂತ ಹೇಳಿ ಕಳಿಸಿದ್ಲಂತೆ. ತುಂಬ ವೆದರ್ ಇದೆಲ್ಲ ತುಂಬ ಚೆನ್ನಾಗಿದೆ, ಸೀನರಿ ಎಲ್ಲ ನಾನು ನೋಡ್ಕೊಂಡಿರ್ತೀನಿ. ನಮಗೆ ಎಲ್ಲ ಅಪಾರ್ಟ್ಮೆಂಟು ಫ್ಲ್ಯಾಟು ನೋಡಿ ಸಣ್ಣ ಗೂಡಿನಲ್ಲಿ ಇರುವ ಥರ ಇದ್ದೆ ನಾನು. ಇವಾಗ ಒಂಥರ ನಾನು ಹಕ್ಕಿ ಬಿಟ್ಟ ಇದರ ಥರ ಆಗಿರ್ತೀನಿ ಅಂತ ಹೇಳ್ಕೊಂಡು ಅವಳೇನೋ ಅವರಿಗೆ ಹೇಳಿಬಿಟ್ಟು ನೀವು ಹೋಗಿ ಬಟ್ಟೆ ತಗೊಂಡು ಬನ್ನಿ ಅಂತ ಹೇಳಿದ್ದು. ಅವ್ರು ಹೋಗಿ ಬಟ್ಟೆ ತರಬೇಕಾಗಿದ್ರೆ 6-6:30 ಆಗಿದೆಯಾ. ನನಗೆ ಫೋನ್ ಮಾಡುವಾಗ 7 ಗಂಟೆ ಆಗಿದೆ. ಆ ಡೇಟ್ ನೆನಪಿದೆಯಾ ನಿಮಗೆ? ಆಗಸ್ಟ್? ಅದು ನನಗೆ ಡೇಟ್ ನೆನಪಿಲ್ಲ. ಧರ್ಮಸ್ಥಳಕ್ಕೆ ಹೋಗಿದ್ದು ಡೇಟು ನಿಮಗೆ ನೆನಪಿಲ್ಲ. ಓಕೆ ಓಕೆ. ಫೋನ್ ಮಾಡಿ ಅಂತೂ ಹೇಳಿ ಹೋದ್ರು? ಹೌದು. ಸೊ ನಿಮ್ಗೆ ಸಂಜೆ 6:30ಗೆ 7 ಗಂಟೆಗೆ ಫೋನ್ ಬಂತು ಲ್ಯಾಂಡ್ಲೈನಿಗೆ. ಯಾರಿಂದ?
ಈ ರಶ್ಮಿ ಅನ್ನುವ ಹುಡುಗಿಯಿಂದ ಓ, ರಶ್ಮಿ ನಿಮಗೆ ಫೋನ್ ಮಾಡಿದ್ಲು. ಫೋನ್ ಮಾಡಿದ್ದು. ಫೋನ್ ಮಾಡಿ ಏನು ಹೇಳಿದ್ರು? ಇವಳು ಅನನ್ಯ ಕಾಣಿಸ್ತಾ ಇಲ್ಲ, ಇಲ್ಲಿ ನಾವು ಇಲ್ಲಿ ಇರ್ತೀನಿ ಅಂತ ಹೇಳಿದ್ಲು, ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಅವಳು ಹೇಳಿದ್ಲು. ನಾನು ಅದಕ್ಕೆ ಹೇಳಿದೆ, ಹುಡುಕಿಕೊಳ್ಳಿ, ಎಲ್ಲಿಯಾದರೂ ನೋಡಿ ಒಂದು ಸ್ವಲ್ಪ ಹುಡುಕಿ ಅಂತಲೂ ಹೇಳಿದೆ. ಎಲ್ಲರೂ ಹುಡುಕಾಡಿದ್ದಾರೆ, ಎಲ್ಲೂ ಇಲ್ಲ ಅಂತ ಹೇಳಿ ನಮಗೆ ಆಂಟಿ ನಮಗೆ ಇನ್ನು ಇದಕ್ಕೆ ರೂಮಿಗೆ ಹೋಗಬೇಕಾಗಿತ್ತು, ತುಂಬ ಲೇಟ್ ಆಗುತ್ತೆ, ನಾವು ಹೋಗ್ತೀವಿ, ದಯವಿಟ್ಟು ಬನ್ನಿ ಅಂತ ಕರೆದ್ಲು. ನಾನು ಅಲ್ಲಿ ಶೇಟುಗೆ ಹೇಳಿಬಿಟ್ಟು ಶೇಟು ನನಗೆ ಟ್ರೈನ್ ಬುಕ್ ಮಾಡಿಕೊಟ್ಟು ನನ್ನನ್ನು ಕಳಿಸಿದ್ರು. ಇಲ್ಲಿ ಧರ್ಮಸ್ಥಳಕ್ಕೆ ಬಂದ್ರು. ಧರ್ಮಸ್ಥಳಕ್ಕೆ. ಓ, ಅವತ್ತೇ ಬಂದ್ಬಿಟ್ರಾ ನೀವು? ಇಲ್ಲ, 2 ದಿನ ಆಗಿದೆ. 2 ದಿನ ಆದ್ಮೇಲೆ ಬಂದ್ರಿ? ಹೌದು. ಓಕೆ. ಅವ್ರ ಅನನ್ಯ ಮಿಸ್ ಆದ 2 ದಿನದ ನಂತರ ನೀವು ಧರ್ಮಸ್ಥಳಕ್ಕೆ ಬಂದ್ರಿ ಕೋಲ್ಕತ್ತಾದಿಂದ. ಹೌದು. ಆಮೇಲೆ ಬಂದವಾಗ ನಾನು ಅಲ್ಲಿ ಎಲ್ಲ ಹೋದೆ, ಹುಡುಕಾಡಿದೆ, ಎಲ್ಲೂ ಇಲ್ಲ. ಅವಳು ಒಬ್ಬರೇ ಇದ್ರಿ ಅವಾಗ? ನಾನು ಒಬ್ಳೆ ಹುಡುಕಾಡಿದೆ, ನಾನು ಸಮೇತ, ಎಲ್ಲೂ ಕಾಣಿಸ್ಲಿಲ್ಲ. ಅವಾಗ ಏನು ಮಾಡಿದೆ, ಸೀದಾ ಹೋಗಿ ಬೆಳ್ತಂಗಡಿ ಸ್ಟೇಷನ್ಗೆ ಹೋದೆ. ಪೊಲೀಸ್ ಸ್ಟೇಷನ್ಗೆ ಹೋದೆ. ಕಂಪ್ಲೇಂಟ್ ಕೊಡಕ್ಕೆ ಅಂತ ಹೋದೆ, ಮಿಸ್ಸಿಂಗ್ ಅಂತ. ಕಂಪ್ಲೇಂಟ್ ತಗೊಂಡಿಲ್ಲ. ಏನು ಹೇಳಿದ್ರು ಬೆಳ್ತಂಗಡಿ ಪೊಲೀಸ್? ಹೋಗಿ ಇಲ್ಲಿ 100 ಜನ ಬರ್ತಾರೆ ದೇವಸ್ಥಾನಕ್ಕೆ, ಅವರನ್ನೆಲ್ಲ ನಾವು ನೋಡ್ಕೊಂಡು ಇರೋಕ್ಕಾಗುತ್ತಾ, ಹೋಗಮ್ಮ ಅಲ್ಲಿ ಎಲ್ಲಾದ್ರೂ ಇದ್ರೆ ಹುಡುಕು, ಇಲ್ಲಾಂದ್ರೆ ಯಾವನ ಜೊತೆಗಾದ್ರೂ ಹೋಗಿರ್ಬೋದು, ನೋಡಮ್ಮ ಅಂದರು. ಮತ್ತೆ ಏನು ಮಾಡಿದ್ರಿ ಅವಾಗ? ವಾಪಸ್ ಬಂದೆ. ವಾಪಸ್ ಬಂದು ಅಲ್ಲಿ ಧರ್ಮಸ್ಥಳದಲ್ಲಿ ದೊಡ್ಡ ಯಜಮಾನ ಕಾವಂದರು ಅಂತ ಇದ್ದಾರೆ, ಅವರಿಗೆ ಹೋಗಿ ಕಂಪ್ಲೇಂಟ್ ಕೊಡಲಿಲ್ಲ. ಅವರನ್ನು ಹೇಳಿದೆ, ಹೀಗೀಗಾಗಿದೆ ಸ್ವಾಮಿಗಳೇ, ನನ್ನ ಮಗಳನ್ನ ಒಂಚೂರು ಯಾರಾದರೂ ನಿಮಗೆ ಎಲ್ಲ ಇರ್ತಾರಲ್ವ, ಒಂಚೂರು ಹುಡುಕಿಸ್ಕೊಡಿ ಅಂದರು. ಆವಾಗ ಅವ್ರು ಹೇಳಿದ್ರು, ಇಲ್ಲಿ 100 ಜನ ಬರ್ತಾರಮ್ಮ. ಅವರು ಸಹಜವಾಗಿ ಹೇಳಿದ್ದಾರೆ, ಅದರಲ್ಲಿ ಏನು ತಪ್ಪೇನಿಲ್ಲ. 100 ಜನ ಬರ್ತಾರೆ, ನಾವು ಯಾರನ್ನ ಇದು ಮಾಡೋಕ್ಕಾಗುತ್ತಮ್ಮ ಅಂತ ಹೇಳಿದರು ಅವರು. ಅಷ್ಟೇ. ಅಲ್ಲಿಂದ ನಾನು ಹೊರಗಡೆ ಬಂದೆ. ಹೊರಗಡೆ ಬಂದು ಸ್ವಲ್ಪ ದೂರ ಬಂದ ಮೇಲೆ ಒಂದು 2-3 ಜನ ಬಿಳಿ ವಸ್ತ್ರಧಾರಿಗಳು ಗಂಡಸರು ನಿಮ್ಮ ಮಗಳನ್ನ ಇಲ್ಲಿ ನೋಡಿದ್ದೀನಿ, ಬನ್ನಿ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದರು. ಆಯಿತು, ನೋಡಿದಾರಲ್ವಾ ಅಂತ ಹೇಳಿ ನಾನು ಅವ್ರ ಜೊತೆಗೆ ಹೋದೆ. ಆವಾಗ ಒಂದು 5:30-6 ಗಂಟೆ ಆಗಿತ್ತು. ಆವಾಗ ನನ್ನನ್ನು ಒಂದು ಕಡೆ ಕರ್ಕೊಂಡು ಹೋಗಿ ಕಣ್ಣಿಗೆ ಬಟ್ಟೆ ಕಟ್ಟಿಬಿಟ್ಟು ಒಂದು ರೂಮಿಗೆ ಕರ್ಕೊಂಡೋಗಿ ಹಾಕಿದ್ರು. ಅದು ಯಾವ ರೂಮು ಅಂತ ನನಗೂ ಗೊತ್ತಿಲ್ಲ. ಇವಾಗ ನೀವು ಅವಾಗೇನು ಪ್ರತಿಭಟಿಸಿ ಏನು ಮಾಡಿದ್ದೇನೆ, ಕೂಗಿ ಯಾಕೆ ಕರ್ಕೊಂಡು ಹೋಗ್ತೀನಿ, ನನ್ನ ಮಗಳನ್ನು ತೋರಿಸ್ತಾರೆ ಅಂತ ಆ ಒಂದು ಇದರಿಂದ ನಾನು ಹೋದೆ, ಖುಷಿಯಿಂದ. ಆಮೇಲೆ ಒಂದು ರೂಮಲ್ಲಿ ಕೂಡಿ ಹಾಕಿಬಿಟ್ಟು ಒಂದು ಚೇರಲ್ಲಿ ಕೂರಿಸಿಟ್ಟುಬಿಟ್ಟು ನನ್ನ ಕೈಗೆ ಎಲ್ಲ ಕಟ್ಟಿಬಿಟ್ಟಿದ್ದಾರೆ, ಕಾಲಿಗೂ ಕೈಗೂ. ಬಾಯಿಗೆ ಬಟ್ಟೆಯನ್ನು ತುರುಕಿಸಿದ್ದಾರೆ, ಮಾತಾಡಬಾರ್ದು, ಕೂಗಾಡಬಾರ್ದು, ಕಿರ್ಚಾಡಬಾರ್ದು ಅಂತ. ಅಲ್ಲಿಂದ ರಾತ್ರಿ ಎಲ್ಲ ಅಲ್ಲಿ ಇದ್ದೆ ನಾನು. ಕಟ್ಟ ಹಾಕ್ಬಿಟ್ಟಿದ್ರು. ಬೆಳಿಗ್ಗೆ ಎದ್ಕೊಂಡು ಕಟ್ಟಾಕ್ತಿದೀವಿ ಯಾಕೆ ಏನು ಹೇಳಲೇ ಇಲ್ವಾ ನಿಮಗೆ? ಏನು ಯಾಕೆ ಅವ್ರು ನಿಮ್ಮನ್ನು ಕಟ್ಟ ಹಾಕಿದ್ ಯಾಕೆ ಏನು ಅಂತ ಕೇಳಕ್ಕೆ ಅಲ್ಲಿ ನಾನು ಮಾತಾಡಕ್ಕೆ ಅವಕಾಶ ಇಲ್ಲ. ನನಗೆ ಮಾತಾಡಕ್ಕೆ ಅವಕಾಶ ಇಲ್ಲ. ಆಮೇಲೆ ಹೊರಗಡೆ ಬಂದು ಇಲ್ಲಿ ಕಟ್ಟೆಯಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದ್ರು. ನೀವೇ ಬಿಡಿಸ್ಕೊಂಡು ಬಂದ್ರೆ ಅವರೇ ಬಿಚ್ಚಿದ್ರು? ಇಲ್ಲ, ಅವರೇ ಬಿಚ್ಚಿದ್ರು. ಯಾವಾಗ? ಬೆಳಿಗ್ಗೆ ಕರ್ಕೊಂಡು ಬಂದ್ರು. ಹೌದು, ಕರ್ಕೊಂಡು ಬಂದು ಅಲ್ಲಿ ಕೂರಿಸಿ ಇಟ್ರು. ಎಲ್ಲಿ? ಒಂದು ಕಟ್ಟೆ ಮೇಲೆ, ಅಲ್ಲೇ ದೇವಸ್ಥಾನದ ಹತ್ರನೇ, ಈ ಕಡೆ ಸ್ವಲ್ಪ ಹೊರಗಡೆ. ಇನ್ನು ನೀನು ಇಲ್ಲಿಂದ ಹೋಗಬೇಕು, ಇನ್ನು ನೀನು ಇಲ್ಲಿ ಏನು ಮಾತಾಡಬಾರ್ದು, ಇಲ್ಲಿಂದ ಹೋಗಲಿಲ್ಲ ಅಂತ ಹೇಳಿದರೆ ಚೆನ್ನಾಗಿರಲ್ಲ ಅಂತ ಒಂದು ಮಾತು ಹೇಳಿದರು. ಆಯಿತು, ನೀವು ಹೇಳಿದಿರಲ್ಲ ನನ್ನ ಮಗಳನ್ನು ನೋಡಿದ್ದೀನಿ ಅಂತ, ದಯವಿಟ್ಟು ನನ್ನ ಮಗಳನ್ನು ತೋರಿಸಿ. ಯಾಕೆ ಹೇಳಿದ್ರಿ ನೋಡಿದ್ದೀನಿ ಅಂತ? ಈಗ ನನಗೆ ಬೇಕು ಅಂತ ಕೇಳಿದ್ದಕ್ಕೆ ಹಿಂದುಗಡೆಯಿಂದ ಒಬ್ಬ ವ್ಯಕ್ತಿ ಬಂದು ನನ್ನ ತಲೆಗೆ ಹೊಡೆದ. ಅದು ಇಲ್ಲಿದೆ ಮಾರ್ಕು. ಇಲ್ಲಿದೆಯಾ? ಹಾಂ, ಇಲ್ಲಿದೆ ನೋಡಿ. ಯಾವುದರಲ್ಲಿ? ಕಟ್ಟಿಗೆ ಎಲ್ಲ ಯಾವುದರಲ್ಲಿ ಅಂತ ಗೊತ್ತಿಲ್ಲ, ಹೊಡೆತ ಬಿದ್ದಿದೆ. ಸೊ ಏಟ್ ಬಿದ್ದು ನೀವು ಅಲ್ಲಿ ಬಿದ್ದಿದ್ದೀನಿ. ನನ್ನ ಮೈಯಲ್ಲಿ ಬಟ್ಟೆಗಳು ಎಲ್ಲ ಚಿಂದಿ ಚಿತ್ರಾನ್ನ ಆಗು ಹೋಗಿಬಿಟ್ಟಿತ್ತು. ತೆಗೆದು ಒಂದು ಇದರಲ್ಲಿ ನನಗೆ ಆಮೇಲೆ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ಇದು ನನ್ನ ಸ್ಟೋರಿ. ಅಲ್ಲಮ್ಮ, ಈಗ ನಿಮ್ಮ ಮಗಳು ಮಿಸ್ಸಿಂಗ್ ಆದಾಗ ನೀವು ಆಗಸ್ಟಲ್ಲಿ ಧರ್ಮಸ್ಥಳಕ್ಕೆ ಬರ್ತೀರಲ್ವಾ, ಈಗ ನನ್ನ ಮಗಳು ಇವಳೆ ಅಂತೇಳಿ ಏನಾದರೂ ಫೋಟೋ ತೋರಿಸಿದ್ರೆ ಅವಾಗ ಎಲ್ರಿಗೂ
ಸಾಮಾನ್ಯ ನೀವು ಹುಡುಕುವಾಗ ಮಾಡ್ತಾರಲ್ಲ ಪ್ರಕ್ರಿಯೆ ಅದನ್ನ. ಇವಾಗ ಏನು ತೋರಿಸಿದ್ದೀನಲ್ಲ ಫೋಟೋ, ಹಾಂ ಹಾಂ ಹಾಂ. ಇವಾಗ ಏನು ನಾನು ಫೋಟೋ ನಾನು ತೋರಿಸಿದ್ದೀನಲ್ಲ, ಅದು ಒಂದೇ ಒಂದು ಫೋಟೋ ನನ್ನ ಹತ್ರ ಇದ್ದಿದ್ದು. ಅದನ್ನೇ ಫೋಟೋ ತೋರಿಸಿದ್ರಿ? ಅದನ್ನೇ ಫೋಟೋ ತೋರಿಸಿರೋದು. ನನ್ನ ಮಗಳು ನೋಡಿದ್ದೀರಾ ಅಂತ ಎಲ್ಲರಿಗೂ ತೋರಿಸಿದ್ದೀನಿ, ಅಲ್ಲಿ ಅಂಗಡಿಗಳಿಗೆ ಎಲ್ಲರಿಗೂ ತೋರಿಸಿದ್ದೀನಿ. ಓಕೆ, ಈ ನಿಮ್ಮ ಮಗಳ ಸ್ನೇಹಿತರಿದ್ರಲ್ಲ, ಅವ್ರ ಜೊತೆ ಒಟ್ಟಿಗೆ ಬಂದಿದ್ರಲ್ಲ, ಅವ್ರು ಮೀಟ್ ಆಗಲಿಲ್ವಾ ನೀವು ಆ ಟೈಮಿಗೆ? ಇಲ್ಲ, ನಾನು ಅವರನ್ನು ಮೀಟ್ ಆಗುವಷ್ಟು ಇಲ್ಲಿ ಹೊಡ್ತಾ ಆದಮೇಲೆ ನಾನು ಎಲ್ಲಿ ಮೀಟ್ ಆಗಕ್ಕಾಗುತ್ತೆ? ಹೊಡೆತ ಆಗಿದ್ದು ನೀವು ಇಲ್ಲಿ ಬಂದು ವಿಚಾರಿಸಿದ ನಂತರದಲ್ಲಿ ಹೊಡೆತ ಆಗಿರೋದು. ಈಗ ನೀವು ಕೋಲ್ಕತ್ತಾದಿಂದ ಬಂದ್ರೆ ಗೊತ್ತಾ ಡೈರೆಕ್ಟಾಗಿ? ಮುಂಚೆ ನಾನು ಮೀಟ್ ಆಗಿಲ್ಲ. ಅವಳು ಇಲ್ಲಿಗೆ ನಾನು ಡೈರೆಕ್ಟ್ ಧರ್ಮಸ್ಥಳಕ್ಕೆ ಬಂದೆ ನಾನು. ಓಕೆ. ಅಲ್ಲ, ಅವಾಗ ಜೊತೆಲಿ ಇರ್ಲಿಲ್ವಾ ರಶ್ಮಿ ಅವರೆಲ್ಲ? ನಿಮಗೆ ಸಿಗ್ಲೇ ಇಲ್ವಾ ನನಗೆ ಸಿಗ್ಲಿಲ್ಲ, ಧರ್ಮಸ್ಥಳದ ಸಿಗ್ಲಿ, ಅವ್ರು ರೂಮಿಗೆ ಹೋಗಿ ಬಿಟ್ಟಿದ್ದಾರೆ. ನೀವು ಅವ್ರನ್ನೇನು ಹುಡುಕಕ್ಕೇನು ಕೇಳಿ? ಹುಡ್ಕಕ್ಕೆ ಹೋಗ್ಲಿಲ್ಲ ನಾನು. ಹುಡ್ಕಕ್ಕೆ ಹೋಗೋದಕ್ಕೆ ಹೇಗಾಗ್ತಾ ಇದೆ? ನಾನು ಫಸ್ಟ್ ನನ್ನ ಮಗಳನ್ನ ಹುಡುಕಬೇಕಾಗಿತ್ತು. ಫಸ್ಟ್ ನಾನು ನನ್ನ ಮಗಳನ್ನ ಹುಡುಕಬೇಕು, ಆಮೇಲೆ ಅವರನ್ನು ಹೋಗಿ ಮೀಟ್ ಆಗ್ಬೋದಲ್ವಾ? ಅಲ್ಲಿಂದ ನೆಕ್ಸ್ಟ್ ಡೇ ನೀವು ಬಿದ್ದು ಅವರೆಲ್ಲ ನಿಮಗೆ ಹೊಡೆದ ನಂತರ ಯಾರೋ ಗೊತ್ತಿಲ್ಲ, ಎಲ್ಲಿ ಹೋದ್ರಿ ನೀವು? ನನಗೆ ಗೊತ್ತಿಲ್ಲ ಮೇಡಮ್. ಯಾರೋ ಕರ್ಕೊಂಡು ಹೋಗಿ ಬೀದಿಯಲ್ಲಿ ಹಾಕಿದ್ರು, ಬಟ್ಟೆ ಇರಲಿಲ್ಲ ಅಂತ ಹೇಳ್ಕೊಂಡು ಬೀದಿಯಲ್ಲಿ ಹಾಕಿಬಿಟ್ಟಿದ್ರು. ಇನ್ನೇನು ಸತ್ತು ಹೋಗಬೇಕು ಅನ್ನುವ ರೀತಿಯಲ್ಲಿ ಇದ್ದೆ ಅಂಥೇಳಿ ಒಬ್ಬರು ಅನಾಮಿಕ, ನನಗೆ ಯಾರು ಅಂತ ಗೊತ್ತಿಲ್ಲ, ಆ ಯಪ್ಪನ ಹೆಸರು ನನಗೆ ಗೊತ್ತಿಲ್ಲ, ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಹಾಕಿದ್ರು. ಆವಾಗ ನಾನು ಪ್ರಜ್ಞೆ ತಪ್ಪಿ ತುಂಬ ದಿನ ನಾನು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇದ್ದೆ ನಾನು. ಇಲ್ಲಿ ಧರ್ಮಸ್ಥಳ ಹಾಸ್ಪಿಟಲ್ ಎಲ್ಲಿ? ಯಾವ ಅಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದವಾಗ ನನಗೆ ಗೊತ್ತಿಲ್ಲ ಅಲ್ಲಿ ಏನಾಗಿದೆ, ಮುಂದಿನ ಕತೆ ನನಗೆ ಗೊತ್ತಿಲ್ಲ. ಆಸ್ಪತ್ರೆಯಲ್ಲಿ ಇದ್ರಿ ನೀವು? ಆಸ್ಪತ್ರೆಯಲ್ಲಿ ನನಗೆ ಇದು ಬಂದಾಗ, ಪ್ರಜ್ಞೆ ಬಂದಾವಾಗ ನಾನು ಆಸ್ಪತ್ರೆಯಲ್ಲಿ ಇದ್ದೆ. ಆಸ್ಪತ್ರೆಯಿಂದ ಆ ಯಪ್ಪ ಯಾರು ಇದು ಮಾಡಿದ್ದಾರೆ, ಅಲ್ಲಿ ನನ್ನ ಹೆಸರು ಅಲ್ಲಿ ಕೊಡಲಿಲ್ಲ. ಅವನಿಗೆ, ಆ ಯಪ್ಪನಿಗೆ ನನ್ನ ಹೆಸರು ಗೊತ್ತಿಲ್ಲ. ನಾನು ಯಾರು ಏನು ಅನ್ನೋದು ಗೊತ್ತಿಲ್ವಲ್ಲ. ಸರಿ ಸರಿ ಸರಿ. ಆಮೇಲೆ ಏನಾಯ್ತು? ಆಮೇಲೆ ಅವನು ದುಡ್ಡು ಕೊಟ್ಟು ಹೋಗಿದ್ದ ಅಂತ ಹೇಳಿದರು. ಒಂದು 500-1000 ರೂಪಾಯಿ ಕೊಟ್ಟು ಹೋಗಿದ್ರು ಅಂತ ಹೇಳಿದರು. ಆ ದುಡ್ಡನ್ನು ಅವರು ಹಾಸ್ಪಿಟಲ್ನವರು ಎಲ್ಲನೂ ನನ್ನ ಏನು ಹಾಸ್ಪಿಟ್ಲು ಖರ್ಚು ಎಲ್ಲ ಆ ಯಪ್ಪನೇ ಕೊಟ್ಟು ಬಿಟ್ಟು ಹೋಗಿದ್ದಂತೆ. ಯಾವಾಗ ಪ್ರಜ್ಞೆ ಬಂದ್ರೂ ಅವರನ್ನು ನೀವು ಇದು ಮಾಡಿ ಅಂತ ಹೇಳಿ, ಕಳಿಸಿ ಅಂತ ಹೇಳಿ. ಆಸ್ಪತ್ರೆಯಿಂದ ಎಲ್ಲಿ ಹೋದ್ರಿ ನೀವು? ಆಸ್ಪತ್ರೆಯಿಂದ ಡೈರೆಕ್ಟ್ ನಾನು ಮಂಗಳೂರಿಗೆ ಬಂದೆ. ಮಂಗಳೂರಿಗೆ ಬಂದಾದ ಮೇಲೆ ನನ್ನ ಅದೇ ಅರವಿಂದ್ ವಿಮಲ ಮನೆ ಹೋದ್ರಿ? ಅವ್ರ ಹತ್ರ ಅವ್ರು ಇರಲಿಲ್ಲ ಆವಾಗ. ಅಲ್ಲ, ಅವ್ರು ಸುರತ್ಕಲ್ಲಲ್ಲಿ, ಅದೇ ಮಂಗಳೂರು ಸುರತ್ಕಲ್. ಸರಿ ಸರಿ. ಅವ್ರ ಮನೆಗೆ ಹೋದ್ರೆ ಅವ್ರು ಇರಲಿಲ್ಲ? ಅವ್ರು ಇರಲಿಲ್ಲ. ಆ ಮನೆಗೆ ಹೋದವಾಗ ನನ್ನ ಹತ್ರ ಇನ್ನೊಂದು ಕೀ ಇತ್ತು, ಲಾಕ್ ಇತ್ತು. ಅಲ್ಲಿಗೆ ಹೋಗಿ ನೋಡುವಾಗ ಮನೆಯ ಲಾಕ್ ಎಲ್ಲ ಓಪನ್ ಮಾಡಿ ಅಲ್ಲಿರುವಂತಹ ನನ್ನ ರೆಕಾರ್ಡ್ಸು ಏನೇನಿದೆ ಅದನ್ನೆಲ್ಲನೂ ಸುಟ್ಟು ಹಾಕಿದ್ದಾರೆ. ಯಾವುದೋ ಒಂದು ರೆಕಾರ್ಡ್ಸು ಉಳಿಸಲಿಲ್ಲ. ಆ ಮನೆಯೇ ಫುಲ್ಲು ಕರಕಲಾಗಿ ಹೋಗ್ಬಿಟ್ಟಿತ್ತು. ಸೂರತ್ಕಲ್ಲಲ್ಲಿ ಎಲ್ಲಿ ಮನೆ? ನಂದು ಕಾಟಿಪಳ್ಳದಲ್ಲಿ. ಈ ಮನೆ ಈಗಲೂ ಇಲ್ಲ, ಮನೆ ಇಲ್ಲ. ಆ ಮನೆ ಇಲ್ಲ. ಆ ಮನೆ ಯಾರಿಗೂ ಹೋಗಿದೆ ಅಂತ ಗೊತ್ತಿಲ್ಲ, ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ, ಏನಾಗಿದೆ ಅಂತನೂ ಗೊತ್ತಿಲ್ಲ. ಅನನ್ಯ ಧರ್ಮಸ್ಥಳದಲ್ಲಿ ಮಿಸ್ಸಿಂಗ್ ಆಗ್ತಾರೆ, ನಿಮ್ಮ ಮೇಲೆ ಹಲ್ಲೆ ಆಗುತ್ತೆ, ನೀವು ಆಸ್ಪತ್ರೆಗೆ ಸೇರಿಸ್ತೀರಾ. ಆಸ್ಪತ್ರೆಯಿಂದ ನೀವು ಹುಷಾರಾದ್ಮೇಲೆ ಇದಕ್ಕೆ ಹೋಗ್ತೀರಾ. ಆಮೇಲೆ ನಾನು ರಿಪ್ಪನ್ಪೇಟೆಗೆ ಹೋಗ್ತೀನಿ. ಅಲ್ಲ, ಸುರತ್ಕಲ್ಲಿಗೆ ಹೋಗಿ ಆಮೇಲಿಂದ ನಾನು ರಿಪ್ಪನ್ಪೇಟೆಗೆ ಮತ್ತೆ ಹೋಗ್ತೀನಿ. ನೀವು ಅನನ್ಯ ರೂಮ್ಗೆ ಹೋಗ್ಲಿಲ್ವಾ? ಅವಳು ಫ್ರೆಂಡ್ಸ್ ಜೊತೆ ಇದ್ದಲ್ಲ ಮಣಿಪಾಲದಲ್ಲಿ, ಆ ರೂಮ್ಗೆ ಹೋಗಿ ರಶ್ಮಿ ಅವ್ರನ್ನೆಲ್ಲ ಭೇಟಿ ಮಾಡಕ್ಕೆ? ನಾನು ಯಾರನ್ನು ಪ್ರಯತ್ನ ಮಾಡಕ್ಕೆ ನಾನು ಹೋಗ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಈಗ ನನ್ನ ಈ ಸ್ಥಿತಿಯನ್ನ ನೋಡಿಕೊಂಡು ನಾನು ಅಲ್ಲಿಗೆ ಹೋಗಿ ಅವ್ರು ಏನೋ ಇದು ಮಾಡ್ಕೊಳ್ಳೋದು, ಅವ್ರ ಪಾಪ ಬೇಜಾರಾಗಿರುತ್ತೆ. ಸೊ ಹಂಗಾದ್ರೆ ಅವರು ಸಹ ಬೆದರಿಕೆಯಲ್ಲಿ, ಅವರು ಒಂಥರ ಟಾರ್ಚರಲ್ಲೇ ಇದ್ರು ಅನ್ನಿಸ್ತದೆ. ಅವರಿಗೆ ಬೆದರಿಕೆ ಇತ್ತು ಅನ್ನಿಸ್ತದೆ. ಯಾರಿಂದ ಅಂತ ನನಗೆ ಗೊತ್ತಿಲ್ಲ. ಸೊ ಹಂಗಾದ್ರೆ ಮಣಿಪಾಲದಲ್ಲೇ ಅನನ್ಯ ಬಟ್ಟೆಗಳು, ಡಾಕ್ಯುಮೆಂಟ್ಸ್ ಎಲ್ಲ ಅವಳ ರೂಮಲ್ಲೇ ಸೇರ್ಕೊಂಡ್ಬಿಡ್ತಾ? ಡಾಕ್ಯುಮೆಂಟ್ಸ್ ಎಲ್ಲ ನನ್ನ ಹತ್ರ ಇತ್ತು. ಓಕೆ. ಈಗ ನೀವು ಧರ್ಮಸ್ಥಳದಿಂದ ಸೂರತ್ಕಲ್ಗೆ ಹೋದ್ರಲ್ವಾ? ಸೂರತ್ಕಲ್ ಮನೆ ಯಾಕೆ ಸುಟ್ಟಾಗುತ್ತೆ? ಅಲ್ಲ, ಹಾಸ್ಪಿಟ್ಲಿಂದ ನೇರವಾಗಿ ನೀವು ಸೂರತ್ಕಲ್ಗೆ ಹೋದ್ರೆ? ಸುರತ್ಕಲ್ಗೆ ಹೋದೆ. ನಿಮ್ಮ ಮನೆ ಯಾರು ಸುಟ್ಟಾಕಿದ್ರಲ್ಲಿ? ಅದು ಗೊತ್ತಿಲ್ಲ ಸರ್ ನನಗೆ. ಯಾರು ಸುಟ್ಟಾಕ್ತಾರೆ ನಿಮ್ಮ ಮನೆ? ಗೊತ್ತಿಲ್ಲ ನನಗೆ. ಅಲ್ಲಿ ನಿಮ್ಮ ಮನೆ ಅಡ್ರೆಸ್ ಯಾರು ಕೊಟ್ಟರು ಅವರಿಗೆ? ಗೊತ್ತಿಲ್ಲ ನನಗೆ ಯಾರು ಕೊಟ್ಟಿದ್ದಾರೆ ಏನು ಅಂತ. ಅವರಿಬ್ಬರನ್ನ ಮನೆಯಿಂದ ಹೊರಗಡೆ ಓಡಿಸಿದ್ದಾರೆ ಅನ್ನೋದು ಮಾತ್ರ ಮಾಹಿತಿ ಗೊತ್ತಿತ್ತು.
ಮತ್ತೆ ನಿಮ್ಗೆ ಅರವಿಂದ್ ವಿಮಲಾ ಅವ್ರ ಕಾಂಟ್ಯಾಕ್ಟ್ ಸಿಗ್ಲಿಲ್ಲ ಮೇಡಮ್. ಎಷ್ಟು ವರ್ಷ ಈಗಲೂ ನಿಮ್ಗೆ ಸಿಗ್ಲಿಲ್ವಾ? ಇವಾಗ್ಲೂ ಇಲ್ಲ ಅವರು. ಇಲ್ವಾ ಅವರು ಎಲ್ಲ ಹೋಗಿದ್ದಾರೆ? ಗೊತ್ತಿಲ್ಲ ನನಗೆ. ಅಂದ್ರೆ ಅವ್ರು ಬದುಕಿದಾರಾ ಇಲ್ವಾ, ಎಲ್ಲಿದ್ದಾರೆ, ಯಾವ ಮಾಹಿತಿನೂ ಅದರ ಮೇಲೆ ಇಲ್ಲ. ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಲಿಲ್ವಾ? ನನ್ನನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ನನಗೆ ಅವರು ನಾನು ಎಲ್ಲಿದ್ದೀನಿ ಅಂತ ಅವರಿಗೆ ಗೊತ್ತಿರಬೇಕಲ್ಲ. ಈಗ ಇತ್ತೀಚೆಗೆ ಎಲ್ಲ ಟಿವಿಗಳಲ್ಲಿ ನೀವು ಕಾಣಿಸ್ಕೊತಾ ಇದ್ದೀರಾ, ಎಲ್ಲ ಕಡೆ ಬರ್ತಿದ್ದೀರಾ, ಅನನ್ಯ ಭಟ್ನ ಹುಡ್ಕೊಡಿ ಅಂತ ಪೊಲೀಸ್ ನಾನು ಹುಡುಕಿ ಕೊಡಿ ಅಂತ. ಅರವಿಂದ್ ವಿಮಲಾ ಅವ್ರು ಬರ್ಲಿಲ್ವಾ ನಿಮ್ಮನ್ನ ನೋಡಿ? ಅರೆ ಇವರು ಸುಜಾತ ಭಟ್, ಅನನ್ಯ ಭಟ್ ಇವ್ರ ಮಗಳು? ಇಲ್ಲ ಮೇಡಮ್, ಬಂದಿಲ್ಲ. ಅವ್ರು ಜೀವಂತವಾಗಿದ್ದಿದ್ರೆ ಬರ್ತಿದ್ರು ದಯವಿಟ್ಟು. ಅವರು ಸತ್ತು ಹೋಗಿದ್ದಾರೆ. ಹೆಂಗ್ ಗೊತ್ತು ನಿಮಗೆ? ಸತ್ತು ಹೋಗಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇನ್ನು ಅವ್ರಿಗೆ ಯಾವ ಬೆದರಿಕೆ ಇತ್ತೋ ಅದು ನನಗೆ ಗೊತ್ತಿಲ್ಲ. ಅಂದ್ರೆ ಅವ್ರ ಫ್ಯಾಮಿಲಿಯವರು ಅವರಿಗೂ ವಯಸ್ಸಾಗಿದೆ ಮೇಡಮ್. ವಯಸ್ಸಾಗಿದೆ ಅವರಿಗೆ ತುಂಬಾ ನನಕ್ಕಿಂತನೂ ಇನ್ನು ಜಾಸ್ತಿ ವಯಸ್ಸಾಗಿದೆ. ಫ್ಯಾಮಿಲಿಯವರು ಯಾರು ನಿಮಗೆ ಗೊತ್ತಿಲ್ವಾ? ಅವರ ಫ್ಯಾಮಿಲಿಯವರು ಯಾರೂ ಗೊತ್ತಿಲ್ಲ. ಸುಮ್ಮನೆ ಯಾಕೆ ಸುಮ್ಮನೆ ನಾನು ಕತೆ ಕಟ್ಟಬೇಕು? ನನಗೆ ಗೊತ್ತಿದ್ರೆ ನಾನು ಗೊತ್ತಿದೆ ಅಂತ ಹೇಳ್ತೀನಿ, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ತೀನಿ. ಅರವಿಂದ್ ವಿಮಲಾ ಏನ್ ಕೆಲಸ ಮಾಡ್ತಾ ಇದ್ರ? ಅವರು ಒಂದು ಕಂಪನಿ, ಯಾವುದೋ ಒಂದು ಕಂಪನಿಯಲ್ಲಿ, ಸಣ್ಣ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅಲ್ಲೇ ನೀವೇನು ಕಾಂಟ್ಯಾಕ್ಟ್ ಮಾಡ್ಲಿಲ್ಲ? ನಾನು ಕಾಂಟ್ಯಾಕ್ಟ್ ಮಾಡಿಲ್ಲ. ಸೊ ನಿಮ್ಗೆ ಅರವಿಂದ್ ವಿಮಲಾ ಈಗ ಬದುಕಿಲ್ಲ ಅಂತ ನಿಮಗೆ ಅನ್ಕೋತಾ ಇದ್ದೀರಾ? ನಾನು ಅಂದ್ಕೊಂತಾ ಇದ್ದೀನಿ ಅವ್ರು ಇದ್ದಿದ್ರೆ ಬಂದೇ ಬರ್ತಾರೆ. ಇವಾಗ್ಲೂ ನಾನು ಆ ಒಂದು ಹೋಪ್ ಇಟ್ಕೊಂಡಿದ್ದೀನಿ. ಹೌದು, ಯಾಕಂದ್ರೆ ನಿಮ್ಮ ಮಗಳನ್ನ ಸಾಕಿದ್ದು ಅರವಿಂದ್ ವಿಮಲಾ. ಈಗ ನೀವು ನಿಮ್ಮ ಮಗಳಿಗೋಸ್ಕರ ಹುಡುಕ್ತಾ ಇದ್ದೀರಾ, ಮತ್ತೆ ಎಲ್ಲಾ ಟಿವಿಗಳಲ್ಲೂ ನೀವು ಕಾಣಿಸ್ಕೊತಿದ್ದೀರಾ ನಮ್ಮ ಹುಡುಕೊಡಿ ಅಂತ. ಈಗ ಅವರು ನೋಡಿ ನಿಮ್ಮನ್ನ ಬರ್ತಾರೆ ಅಂತ ಅನ್ಸುತ್ತೆ. ಬರ್ತಾರೆ ಅನ್ನೋದಕ್ಕೆ ನಾನು ಎಲ್ಲಿದ್ದೀನಿ ಅನ್ನುವಂಥ ಅಡ್ರೆಸ್ ಅವರಿಗೆ ಗೊತ್ತಿಲ್ಲದೆ ಇರಬಹುದು. ಓಕೆ ಸುಜಾತ ಅವರೇ, ಈಗ ನೀವು ಆಸ್ಪತ್ರೆಯಿಂದ ಸೂರತ್ಕಲ್ಗೆ ಹೋದ್ರಿ. ಸೂರತ್ಕಲ್ ಹೋಗುವಷ್ಟರಲ್ಲಿ ಇಡೀ ಮನೆನ ಸುಟ್ಟು ಹಾಕಿದ್ರು ಅಲ್ವಾ? ಅದಾದ ನಂತರ ನೀವು ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡೋ ಕೆಲಸ ಮಾಡಲಿಲ್ವಾ? ನಾನು ಯಾವುದಕ್ಕೂ ಹೋಗಲಿಲ್ಲ. ಯಾಕೆಂದರೆ ಎಲ್ಲೂ ನನಗೆ ಇದು ಸಿಗಲ್ಲ ಅನ್ನೋದು ಗೊತ್ತು. ನನಗೆ ಪ್ರಯತ್ನ ಪಡಲಿಲ್ಲ ನಾನು. ಯಾಕೆ ಅಂದರೆ ನನಗೆ ಬೇಡ ಆಗಿತ್ತು, ಹೋಗಿ ಆಗಿದೆ. ಆವಾಗ ಬೆಳ್ತಂಗಡಿ ಸ್ಟೇಷನಲ್ಲಿ ಯಾವಾಗ ನಾನು ಹೋಗಿ ಕಂಪ್ಲೇಂಟು ತಗೊಂಡು ಮಿಸ್ಸಿಂಗ್ ಆಗಿದೆ ಅಂತ ಕಂಪ್ಲೇಂಟ್ ಯಾವಾಗ ತಗೊಂಡಿಲ್ಲ, ಆವಾಗಲೇ ಅಲ್ಲಿ ನನಗೆ ನ್ಯಾಯ ಇಲ್ಲ ಅನ್ನುವಂಥದ್ದು ಒಂದು ಇದು ಗೊತ್ತಾಗಿತ್ತು. ಇದು ನನ್ನ ಇದು ಕಾಲ್ಪನಿಕ ಅಲ್ಲ, ರಿಯಲ್ ಸ್ಟೋರಿ. ನಾನು 2004-5 ನಾನು 5ಗೆ ನಾನು ಬ್ಯಾಂಗ್ಳೂರಿಗೆ ಬಂದೆ. ಪ್ರಭಾಕರ್ ಅವರು ಇದ್ದಾರಾ ಇನ್ನು? ಪ್ರಭಾಕರ್ ಅವರು ಇಲ್ಲ, ಸತ್ತು ಹೋಗಿದ್ದಾರೆ ಕ್ಯಾನ್ಸರ್ ಆಗಿ. ಅವರು ಕ್ಯಾನ್ಸರ್ ಆಗಿ? ಹೌದು. ಅವರ ಕೊನೆಯ ದಿನಗಳಲ್ಲಿ ನೀವು ಅವ್ರ ಜೊತೆ ಇದ್ರ? ಪ್ರಭಾಕರ್ ಕೊನೆಯ ದಿನಗಳಲ್ಲಿ ಅವರ ಜೊತೆ ಇರಲಿಲ್ಲ ಮೇಡಮ್. ನಾನು ಬೆಂಗಳೂರಿಗೆ ಬಂದ್ಬಿಟ್ಟಿದ್ದೆ 2005ರಲ್ಲಿ ಬೆಂಗಳೂರಿಗೆ ಬಂದೆ. ಯಾಕೆ ಅಂತ ಹೇಳ್ತೀನಿ, ಅವರು ತುಂಬಾ ಕುಡಿತಾ ಇದ್ರು ಪ್ರಭಾಕರ್. ನಾನು ತುಂಬಾ ಅವರಿಗೆ ಹೆಲ್ಪ್ ಮಾಡಿದ್ದೀನಿ. ಬಟ್ ಯಾವ ಹೆಲ್ಪ್ ಮಾಡಿದ್ರು ಅವರು ಸಂಜೆ ಬಂದರೆ ಕುಡಿದುಕೊಂಡು ಬರೋದು, ಮನೆಯಲ್ಲಿ ಗಲಾಟೆಗಳನ್ನು ಮಾಡೋದು ಸ್ಟಾರ್ಟ್ ಮಾಡಿದ್ರು. ಸೊ ನೀವು ಪ್ರಭಾಕರ್ ಅವ್ರನ್ನ ಬಿಟ್ಟು ಬೆಂಗಳೂರಿಗೆ ಬಂದ್ಬಿಟ್ರಿ? ಬೆಂಗಳೂರಿಗೆ. ಹೌದು. ಇಲ್ಲಿ ಬಂದು ನೀವು ರಂಗಪ್ರಸಾದ್ ಅವ್ರ ಹತ್ರ ಸೇರ್ಕೊಂಡ್ರ? ಅದಕ್ಕೂ ಒಂದು ಇದಿದೆ. ಶಿಕಾರಿಪುರ ಅಂತ ಒಂದು ಊರಲ್ಲಿ ಈ ಕ್ಯಾನ್ಸರಿಗೆ ಔಷಧಿ ಕೊಡ್ತಾ ಇದ್ರು. ಅವ್ರು ಯಾರಾದ್ರೂ ರಿಲೇಷನ್ಗೆ ಔಷಧಿ ತಗೊಂಡು ಹೋಗೋಕ್ಕೆ ಬಂದಿದ್ರು. ನಾನು ಈ ಕಡೆ ನನ್ನ ಫ್ರೆಂಡ್ ಒಬ್ರು, ಅವರಿಗೆ ಕ್ಯಾನ್ಸರ್ಗೆ ಔಷಧಿ ತರಕ್ಕೆ ಅಂತ ನಾನು ಅಲ್ಲಿಗೆ ಹೋಗಿದ್ದೆ, ಶಿಕಾರಿಪುರದ ಹತ್ತಿರ. ಅಲ್ಲಿ ನಾನು ಮೀಟ್ ಆಗಿರೋದು. ಪರಿಚಯ ಆದಮೇಲೆ ನಾನು ಆವಾಗ ಒಂದು ಸಣ್ಣ ಮೊಬೈಲ್ ಇರೋದು. ನಿಮ್ಮ ಹತ್ರ ಮೊಬೈಲ್ ಇತ್ತು? ನನ್ನ ಹತ್ರ ಅಲ್ಲ, ಅವ್ರ ಹತ್ರ, ರಂಗಪ್ರಸಾದ್ ಅವ್ರ ಹತ್ರ. ಹೌದು. ಅವರು ನಂಬರ್ ಕೊಟ್ರು, ಏನಾದರೂ ಇದು ಬೇಕಾಗಿದ್ರೆ. ಅವರು ಹೇಳಿದ್ರು, ನನ್ನ ಹೆಂಡತಿ ಇಲ್ಲ, ನನ್ನ ಹೆಂಡತಿ ತೀರಿ ಹೋಗಿದ್ದಾರೆ. ಅವರ ಹಿಸ್ಟ್ರಿಯನ್ನು ಅವರು ಹೇಳಿಕೊಂಡ್ರು. ಅವ್ರು ಏನು ಕೆಲಸ ಮಾಡ್ತಾ ಇದ್ರಮ್ಮ? ಅವರು ಇಂಜಿನಿಯರ್ ಆಗಿದ್ರು. ಎಲ್ಲಿ? ಭಾರತ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ, BEL ಅಲ್ಲಿ. ಸೊ ಅವರ ವೈಫ್ ತೀರಿ ಹೋಗಿದ್ರು. ಸೊ ನೀವು 2005 ಬೆಂಗಳೂರಿಗೆ ಬಂದ್ರ? ನಾನು ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದಾದ ಮೇಲೆ ನಾನು ಅಲ್ಲಲ್ಲಿ ಒಂದು ಮನೆಯಲ್ಲಿ ಕೇರ್ ಟೇಕರ್ ಆಗಿ, ಒಂದು ವಯಸ್ಸಾದವರಿಗೆ ಕೇರ್ ಟೇಕರ್ ಆಗಿ ನಾನು ಮಾಡ್ತಾ ಇದ್ದೆ. ಇನ್ನೊಂದು ಮನೆಯಲ್ಲಿ ಅಲ್ಲಿ ಒಂದು 3 ತಿಂಗಳು. ಆಮೇಲೆ ಆ ಮನುಷ್ಯ ತೀರಿ ಹೋದರು. ಅಲ್ಲಿಂದ ಮತ್ತೆ ನಾನು ಇನ್ನೊಂದು ಮನೆಗೆ ಬಂದೆ, ಅಲ್ಲಿ ಅಡುಗೆ ಮಾಡ್ಕೊಂಡಿದ್ದೆ. ಆವಾಗಲೂ ಈ ರಂಗಪ್ರಸಾದ್ ಅನ್ನೋರು ನನ್ನ ಟಚ್ಚಲ್ಲಿದ್ದರು. ನಾನು ದುಡ್ದಿರೋದು ಏನೇನು ದುಡ್ದಿದ್ದೀನಿ, ಆ ದುಡ್ಡುಗಳು, ಆ ಸಂಬಳ ಏನಿದೆಯೋ ಇದೇ ರಂಗಪ್ರಸಾದ್ಗೆ ನಾನು ಕೊಡ್ತಾ ಇದ್ದೆ. ರಂಗಪ್ರಸಾದ್ ಅವ್ರ ಜೊತೆ ನೀವು ಯಾವಾಗಿಂದ ಇದ್ರಿ? ನಾನು 2000 ಹೇಳಿದ್ನಲ್ಲ 4-5 ಅಂತ ನಾನು ತಿಳ್ಕೊಂಡಿದ್ದೀನಿ, ಅಂದರೆ 6. ಸೊ ಈಗ ನೀವು ಬೆಂಗಳೂರಿಗೆ ಬಂದು ರಂಗಪ್ರಸಾದ್ ಅವ್ರ ಮನೆಯಲ್ಲಿ ಇದ್ರಾ ಅಥವಾ ರಂಗಪ್ರಸಾದ್ ಅವರ ಮನೆಯಲ್ಲಿ ನಾನು ಇರಲಿಲ್ಲ. ನಿಮ್ಮ ಮನೆಯಲ್ಲೇ ರಂಗಪ್ರಸಾದ್? ನನ್ನ ಮನೆಯಲ್ಲೂ ರಂಗಪ್ರಸಾದ್ ಆವಾಗ ಇರಲಿಲ್ಲ. ಅದಕ್ಕೆ ಒಂದು ಸ್ಟೋರಿ ಇದೆ. ಈ ಮಗನ ಹೆಂಡತಿ, ಈ ಮಗನಿಗೆ ಮದುವೆ ಮಾಡಿದ್ರು. ಮದುವೆ ಆಗಿದ್ದು ವಸಂತಿ ಅವ್ರ ಜೊತೆ. ವಾಸಂತಿ ಅಂತ.
ಅದು ನನಗೆ ಗೊತ್ತಿಲ್ಲ. ಅವ್ರು ನನಗೆ ಏನು ಹೇಳಲಿಲ್ಲ. ಬಟ್ ಮದುವೆ ಮಾಡಿದ್ದಾರೆ. ಮಗನಿಗೆ ಮದುವೆ ಆಗಿ ಒಂದು ಸೊ ನೀವು ಶ್ರೀವತ್ಸನೂ ನೋಡಿಲ್ಲ, ವಾಸಂತಿನೂ ನೋಡಿಲ್ವಾ? ಇಲ್ಲ, ನಾನು ನೋಡಿಲ್ಲ. ಆಯಿತಾ, ಅಲ್ಲಿಂದ ಒಂದು ಮದುವೆಯಾಗಿ 3 ತಿಂಗಳಾಗಿದೆಯಾ ಗೊತ್ತಿಲ್ಲ ನನಗೆ. ಆ ಟೈಮಲ್ಲಿ ಒಂದು ರಾತ್ರಿ ನನಗೆ ಫೋನ್ ಮಾಡಿದರು, ಇದೇ ರಂಗಪ್ರಸಾದ್. ನಾನು ಒಂದು ಕಡೆ ಕೆಲಸ ಮಾಡ್ತಾ ಇದ್ದೆ, ಕಂಬೀಪುರ ಬಿಡದಿ ಹತ್ರ. ಒಂದು ಇದರಲ್ಲಿ ನಾನು ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದೆ. ನೈಟ್ ಶಿಫ್ಟು ನಂದು. ನೈಟ್ ಶಿಫ್ಟ್ ಸೆಕ್ಯೂರಿಟಿ ಗಾರ್ಡ್ ಆಗಿದ್ರು? ಹೌದು. ಫ್ಯಾಕ್ಟ್ರಿಲ? ಒಂದು ಕಂಪನಿಯಲ್ಲಿ. ಹೌದು, ನೈಟ್ ಶಿಫ್ಟ್ ಮಾಡ್ತಿದ್ರಿ? ನೈಟ್ ಶಿಫ್ಟ್ ಮಾಡ್ತಾ ಇದ್ದೆ. ಸೆಕ್ಯೂರಿಟಿ ಗಾರ್ಡ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೆ. ಆ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಿರುವಾಗ ನನ್ನ ಹತ್ರ ಬಂದರು, ಹೀಗೆ ಫೋನ್ ಮಾಡಿದರು ಆ ಲ್ಯಾಂಡ್ಲೈನಿಗೆ. ನೀನು ಆವಾಗ ಒಂದು ಸಣ್ಣ ಮೊಬೈಲ್ ಇತ್ತು, ಲ್ಯಾಂಡ್ಲೈನು ಅಲ್ಲ, ನನ್ನ ಹತ್ರ ಒಂದು ಸಣ್ಣ ಮೊಬೈಲ್ ಇತ್ತು. ಆ ನಂಬರಿಗೆ ಫೋನ್ ಮಾಡಿದರು, ಹೀಗೆ ನಾನು ಅರ್ಜೆಂಟ್ ಬರ್ತಾ ಇದ್ದೀನಿ, ನೀನು ಮನೆ ಕೀಯನ್ನು ತಗೊಂಡು ಕೊಡು ಅಂತ. ಅಲ್ಲಿ ಕಂಬೀಪುರದಲ್ಲಿ ಒಂದು ರೂಮ್ ಮಾಡಿಕೊಂಡು ಒಂದು ಸಣ್ಣ ಮನೆ ಮಾಡ್ಕೊಂಡಿದ್ದೆ ನಾನು. ನೀವಿದ್ರಿ? ಹೌದು. ನಡು ರಾತ್ರಿಯಲ್ಲಿ ಬಂದಾವಾಗ ನಾನು ಬೇಡ ಅಂತ ಹೇಳೋಕ್ಕಾಗುತ್ತಾ? ಯಾಕೆ ಬಂದಿದ್ರು ನಿಮ್ಮ ಮನೆಗೆ ಅವರು? ಅವರದ್ದು ಮಗನ ಕೇಸಲ್ಲಿ. ಏನು ಕೇಸು? ಅದೇ ಮಗನ ಹೆಂಡತಿ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿ ಕಾಣೆಯಾಗಿದ್ಲು. ಯಾವಾಗ ಇದು, ಯಾವ ಇಸ್ವಿಯಲ್ಲಿ? 2007 ಮದುವೆಯಾಗಿ 3 ತಿಂಗಳಾದ್ಮೇಲೆ ಇರಬೇಕು. ನನಗೆ ಅದು ಅಷ್ಟು ನನಗೆ ಶ್ರೀವತ್ಸಂಗೆ ಏನೋ ಆರೋಗ್ಯ ಸರಿ ಇರಲಿಲ್ಲ ಅಂತಲ್ಲ? ಹೌದು. ಏನಾಗಿತ್ತು? ಅವನಿಗೆ ಪಾಲಿಮೈಸಿಟಿಸ್ ಅಂತ ಏನೋ ಒಂದು ಕಾಯಿಲೆ ಇತ್ತು. ಈ ಎಲ್ಲ ಪ್ರಕ್ರಿಯೆ ನಡುವೆ ಈ ಅನನ್ಯ ಅವ್ರನ್ನ ಮತ್ತೆ ಹುಡುಕುವಂತ ಪ್ರಯತ್ನ ನೀವು ಸೆಂಟ್ರಲ್ ಎಲ್ಲೂ ಮಾಡಲಿಲ್ವಾ? ಇಲ್ಲ, ನಾನು ಮಾಡಲಿಲ್ಲ. ಇವತ್ತಿಗೂ ನಾನು ಮಾಡಲಿಲ್ಲ. ಹುಡುಕೋದಕ್ಕೆ ಇಟ್ಟರೆ ನಾನು ಇವಾಗಲೂ ಹೇಳ್ತಾ ಇದ್ದೀನಿ, ಅವಳಿಗೆ ಬುದ್ಧಿ ಇತ್ತು. ಎಷ್ಟು ಏಜ್ ಇತ್ತು ಅವರಿಗೆ? PUC ಆಗಿತ್ತಲ್ವಾ? ಏಜ್ ಎಷ್ಟಿತ್ತು ಮಗಳಿಗೆ? ಮಗಳಿಗೆ 20. ಹೌದು. ಅವಳಿಗೆ ಗೊತ್ತಾಗಲ್ವಾ? ನಮ್ಮಮ್ಮ ಇವಾಗಲೂ ಹೇಳ್ತಾ ಇದ್ದೀನಿ, ಎಲ್ಲಾದರೂ ಇದ್ರೆ ಬದುಕಿ ಬಂದು ಬಿಡು ಅಂತ. ಅವಳಿಲ್ಲ. ಏನು ಮಾಡಿದ್ದಾರೆ ಅಂತ ನಿಮ್ಮ ಅನುಮಾನ? ಅನನ್ಯ ಭಟ್ಟನ ಯಾರು ಏನು ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಮೇಡಮ್. ನಾನು ಯಾರನ್ನು ಸುಖ ಸುಮ್ಮನೆ ನಾನು ದೂರ ಬದುಕಿಲ್ಲ ಅಂತ ನೀವು ಬದುಕಿಲ್ಲ ಅಂತಾನೆ ನಾನು ಅಂದ್ಕೊಂಡು ಬಿಟ್ಟಿದ್ದೀನಿ. ಬದುಕಿಲ್ಲ ಅವಳು. ಬದುಕಿದ್ರೆ ಅವಳು ಎಲ್ಲಿದ್ರೂ ಬರ್ತಿದ್ಲು, ಅದು ಮಾತ್ರ ಗ್ಯಾರಂಟಿ. ತಾಯಿಯ ಕೂಗಿಗೆ ಅವಳು ಎಲ್ಲಿದ್ರೂ ಬದುಕಿ ಬರ್ತಾ ಇದ್ಲು. ಕೇಳಿದ್ದು ಅನಾಮಧೇಯ ವ್ಯಕ್ತಿ ಬಂದಿದ್ದಾನೆ. ಆ ಅನಾಮಧೇಯ ವ್ಯಕ್ತಿ ಬಂದಾವಾಗ ಎಲ್ಲ ಒಂದು ಚೂರು ನನಗೆ ಒಂದು ಇದು ಹೋಪ್ಸ್ ಬಂತು. ಆವಾಗ ನಾನೇ ಹೇಳಿದೆ, ನನ್ನ ಲಾಯರ್ಗೆ ನಾನು ಅಪ್ರೋಚ್ ಮಾಡಿದೆ. ನನ್ನ ಲಾಯರ್ಗೆ ಅಪ್ರೋಚ್ ಮಾಡಿ ಆಯಿತು ಹೋಗೋಣ, ನಾವು ಇದು ಮಾಡೋಣ ಅಂದರು. ನಾನು ಕೇಳಿರೋದೇನು, ನನ್ನ ಮಗಳ ಅಸ್ಥಿ ಸಿಕ್ಕಿದರೆ, ಈ ಅನಾಮಧೇಯ ವ್ಯಕ್ತಿ ಬಂದಿದ್ದಾನಲ್ವಾ, ಆ ಅಸ್ಥಿ ಸಿಕ್ಕಿದರೆ ಕೊಡಿ, DNA ಮ್ಯಾಚ್ ಮಾಡಿ. ಅಂದ್ರೆ ನಿಮಗೆ ನಿಮ್ಮ ಮಗಳನ್ನ ಧರ್ಮಸ್ಥಳದಲ್ಲೇ ಎಲ್ಲೋ ಹಾಕಿದ್ದಾರೆ ಅನ್ನುವಂಥ ಒಂದು ಸಂಶಯದಿಂದ. ಯಾರು ಅನ್ನೋದನ್ನ ನನಗೆ ಗೊತ್ತಿಲ್ಲ. ನಾನಿಲ್ಲಿ ಯಾರನ್ನೋ ನಾನು ಬ್ಲೇಮ್ ಮಾಡೋಕ್ಕೆ ಆಗಲ್ಲ. ಸಂಶಯ ಅಂತ ಹೇಳಿದ್ರೆ ಇಷ್ಟು ವರ್ಷ ಇಲ್ಲ, ಅಲ್ಲಿ ಆಗಿರುವಂತಹ ಅವಾಗ ಸೌಜನ್ಯ, ಆಮೇಲೆ ಕೆಲವು ಪದ್ಮಲತಾ, ವೇದವಲ್ಲಿ, ಇವರನ್ನೆಲ್ಲ ಯಾವ್ಯಾವ ರೀತಿ ಮಾಡಿ ಹಾಕಿದ್ದಾರೆ. ಚಂದದ ಹುಡುಗಿಯರನ್ನ ಅವರು ಕಂಡ್ರೆ ಅಲ್ಲಿ ನಡೀತಾ ಇರುವಂತದ್ದು ಅಂತದ್ದೇ. ಯಾರು ಚೆನ್ನಾಗಿ ಕಾಣಿಸ್ತಾರೆ ಅವ್ರನ್ನ ಸಾಯಿಸ್ಬಿಡ್ತಾರೆ. ಮದುವೆ ಆಗಿರುವ ಹೆಂಗಸರನ್ನು ಬಿಟ್ಟಿಲ್ಲ. ಅದು ನಿಮಗೆ ಹೇಗೆ ಗೊತ್ತು? ನಾನೇ ಇದ್ದೀನಿ ಇಲ್ಲಿ. ನಿಮ್ಮ ಮೇಲೂ ದೌರ್ಜನ್ಯ ಮಾಡಿದ್ರು ಅಂತ. ಸೊ ಯಾರು ಮಾಡ್ತಿದ್ದಾರೆ ಅಂದ್ರೆ ಧರ್ಮಸ್ಥಾನ ದೇವಸ್ಥಾನದವರ? ಅದು ನನಗೆ ಗೊತ್ತಿಲ್ಲ ಮೇಡಮ್. ಒಟ್ಟು ಅಲ್ಲಿ ಸಾಯಿಸ್ತಾ ಇದ್ದಾರೆ ಹೆಣ್ಮಕ್ಳನ್ನ. ಒಟ್ಟು ಹೆಣ್ಣು ಮಕ್ಕಳನ್ನ ಸಾಯಿಸ್ತಾರೆ. ಈಗ ನೀವು ಹೋಗಿ SITಗೆ ಕಂಪ್ಲೇಂಟ್ ಕೊಡ್ತೀರಾ, ನನ್ನ ಮಗಳ ಅಸ್ಥಿನಾದ್ರೂ ಕೊಡಿ ಅಂತ. ಹೌದು. ನಿಮಗೆ ಯಾರು ಸಪೋರ್ಟ್ ಮಾಡಿದ್ದು ಕಂಪ್ಲೇಂಟ್ ಕೊಡ್ಲಿಕ್ಕೆ? ನನಗೆ ಯಾರು ಸಪೋರ್ಟ್ ಮಾಡಿಲ್ಲ. ನೀವು ಒಬ್ರೇ ಹೋದ್ರಿ? ನಾನು ಒಬ್ಬಳೇ ಲಾಯರ್ ಅನ್ನ ಕರ್ಕೊಂಡು ಹೋಗಿರೋದು. ನಿಮ್ಮ ಲಾಯರ್ ಮಂಜುನಾಥ್ ಸಿಕ್ಕಿದ್ರಲ್ಲ, ಅವ್ರು ಹೇಗೆ ಸಿಕ್ಕಿದ್ರು? ಅವರೇ ಬಂದ್ರ? ನನ್ನ ಫ್ರೆಂಡ್ ಮೂಲಕ ನಾನು ಮಾತಾಡ್ಸಿದ್ದೆ. ನೀವೇ ಅವ್ರನ್ನ ಕೇಳ್ಕೊಂಡ್ರ? ಹೌದು. ಅವಾಗ ಅವ್ರು ಏನು ನಿಮ್ಮ ಹತ್ರ ದಾಖಲೆಗಳೇನು ಕೇಳಲಿಲ್ವಾ? ಒಂದು ಕಂಪ್ಲೇಂಟ್ ಕೊಡಬೇಕು ಅಂದ್ರೆ ದಾಖಲಾತಿಗಳನ್ನ ಇದು ಮಾಡಿಲ್ಲ. ಫಸ್ಟ್ ನಾವು ಕಂಪ್ಲೇಂಟ್ ಕೊಡೋಣ. ಕಂಪ್ಲೇಂಟ್ ಅಂದ್ರೆ ನಾವೇನು ಕಂಪ್ಲೇಂಟ್ ಕೇಳಿದ್ದೇನು ಅಂದ್ರೆ, ನನ್ನ ಮಗಳ ಅಸ್ಥಿ ಸಿಕ್ಕಿದರೆ DNA ಮ್ಯಾಚ್ ಮಾಡಿ ಕೊಡಿ ಅಂತ ಕೇಳಿದ್ದೀನಿ. ಮ್ಯಾಚ್ ಆದ್ರೆ. ಈಗ ಒಂದು ಆರೋಪ ಇದೆ, ಏನಂದ್ರೆ ಸುಜಾತ ಭಟ್ ಅವರು ತುಂಬಾ ಮುಗ್ಧರು, ಅವರಿಗೆ ಏನೂ ಗೊತ್ತಿಲ್ಲ, ಅವರ ಹಿಂದೆ ಒಂದು ಟೀಮ್ ಇದೆ,
ಅವರು ಇದೆಲ್ಲ ಕತೆ ಕಟ್ಟಿ ಇವರನ್ನು ಸುಜಾತ ಭಟ್ ಅವ್ರನ್ನ ಮುಂದೆ ಬಿಡಿಸಿ ಈ ಥರ ಎಲ್ಲ ಆರೋಪ ಮಾಡ್ತಿದ್ದಾರೆ. ಇಲ್ಲ ಮೇಡಮ್, ನಿಮ್ಮ ಹಿಂದೆ ಯಾರು ಇಲ್ವಾ? ನನ್ನ ಹಿಂದೆ ಯಾರು ಇಲ್ಲ. ನಿಮ್ಮ ಹಿಂದೆ ಮಹೇಶ್ ತಿಮ್ರೋಡಿ, ಇಲ್ಲ. ಮಟ್ಟಣ್ಣನವರ್, ಇಲ್ಲ. ಸಮೀರ್, ಇಲ್ಲ. ಯೂಟ್ಯೂಬರ್ ಇಲ್ಲ. ಯಾರು ಇಲ್ಲ. ಯಾರು ಇಲ್ಲ. ನೀವು ಒಬ್ರೇ ಇದ್ದೀರಾ? ನಾನು ಒಬ್ಳೇ ಇದ್ದೀನಿ. ಧರ್ಮಸ್ಥಳದಲ್ಲೂ ನೀವು ಒಬ್ರೇ ಇದ್ರಾ? ಧರ್ಮಸ್ಥಳದಲ್ಲೂ ನಾನು ಒಬ್ಳೇ ಇದ್ದೆ. ಆವತ್ತಿಂದ ಇವತ್ತಿನ ತನಕ ನಾನು ಒಬ್ಳೇ. ನಿಮ್ಮ ಹಿಂದೆ ಯಾರು ಷಡ್ಯಂತ್ರ ಮಾಡ್ತಿಲ್ಲ. ಷಡ್ಯಂತ್ರ ಮಾಡ್ತಾ ಇಲ್ಲ. ಸುಖ ಸುಮ್ಮನೆ ಯಾರನ್ನು ನಾನು ಇದು ಒಬ್ರನ್ನ ನಾವು ನಿಮ್ಗೆ ಅವ್ರು ಯಾರು ಗೊತ್ತಿಲ್ಲ? ನನಗೆ ಯಾರು ಗೊತ್ತಿಲ್ಲ. ಯಾರ್ಯಾರು ಗೊತ್ತಿಲ್ಲ? ಗಿರೀಶ್ ಮಟ್ಟಣ್ಣ ಗೊತ್ತು ನನಗೆ. ಹೇಗೆ ಗೊತ್ತು ಅವರು? ಗಿರೀಶ್ ಮಟ್ಟಣ್ಣ ಹೇಗೆ ಗೊತ್ತು ಅಂತ ಹೇಳಿದ್ರೆ ಅವರು ಹೀಗೆ ಹೋರಾಟದಲ್ಲೆಲ್ಲ ಇದು ಮಾಡ್ತಾ ಇದ್ರು, ಅಷ್ಟು ಮಾತ್ರ ಗೊತ್ತು. ಓ, ಆದ್ರೆ ನೀವು ಅನನ್ಯ ವಿಷಯ ಏನೋ ಅವ್ರ ಹತ್ರ ನಾನು ಅವ್ರ ಹತ್ರ ಹೇಳಿಲ್ಲ, ಯಾರ ಹತ್ರನೂ ಹೇಳಲಿಲ್ಲ. ನಾನು ಈ ವಿಚಾರವನ್ನ ನಾನು ಸೌಜನ್ಯನ ಹೋರಾಟವನ್ನ ನೋಡ್ತಾ ಇದ್ದೆ ಬಿಟ್ಟು. ಸೊ ಅವ್ರದ್ದು ಹೆಲ್ಪ್, ಅವ್ರ ಸಹಾಯನೂ ತಗೊಂಡಿಲ್ಲ? ನಾನು ತಗೊಂಡಿಲ್ಲ. ನೀವು ಒಬ್ರೇ? ನಾನು ಒಬ್ಳೆ. ಈಗ ಎಲ್ಲ ಹೇಳ್ತಾರೆ ಸುಜಾತ ಭಟ್ ಅವರು ಮಗಳು ಅನನ್ಯ ಭಟ್ ಅನ್ನೋದೇ ಇಲ್ಲ, ಅವಳ ಬರ್ತ್ ಸರ್ಟಿಫಿಕೇಟ್ ಇಲ್ಲ, ಸ್ಕೂಲ್ ಸರ್ಟಿಫಿಕೇಟ್ ಇಲ್ಲ, ಕಾಲೇಜ್ ಸರ್ಟಿಫಿಕೇಟ್ ಇಲ್ಲ, ಮೆಡಿಕಲ್ ಕಾಲೇಜ್ ಸರ್ಟಿಫಿಕೇಟು ಇಲ್ಲ. ಅದು ಸುಜಾತ ಭಟ್ ಅವರೇ ಒಂದು ಕಲ್ಪನೆ, ನನ್ನ ಮಗಳು, ಯಾಕಂದ್ರೆ ಅವ್ರಿಗೆ ಮಕ್ಕಳಿಲ್ಲ, ಆ ಮಗಳು ಇದ್ದಾಳೆ, ನನಗೊಬ್ಳು ಮಗಳಿದ್ದಾಳೆ ಅನ್ನೋ ಕಲ್ಪನೆಯಲ್ಲಿ ಒಂದು ಕತೆ ಕಟ್ತಾ ಇದ್ದಾರೆ ಅನ್ನೋ ಆರೋಪ. ದಯವಿಟ್ಟು ನಾನು ಕತೆ ಕಟ್ತಾ ಇಲ್ಲ. ದಯವಿಟ್ಟು ನಾನು ಯಾವ ಕಥೆಯನ್ನೂ ಕಟ್ಟಿಲ್ಲ. ನಾನು ಯಾವ ಕತೆ ಕಟ್ಟಕ್ಕೂ ನನಗೂ ಒಂದು ಸ್ವಲ್ಪ ಬುದ್ಧಿ ಇದೆ. ಇನ್ನು ನಾನು 60 ಅಷ್ಟೇ, ಅರಳು ಮರಳು ಆಗಲಿಲ್ಲ. ನಾನು ಕತೆ ಕಟ್ಟಲಿಲ್ಲ, ನನಗೆ ಅರಳು ಮರಳು ಆಗಲಿಲ್ಲ. ನನ್ನ ಮಗಳು ಇದ್ದಿದ್ದು, ಅನನ್ಯ ಭಟ್ ಇದ್ದಿದ್ದು ಹೌದು. ಅವಳು ಏನಾಗಿದ್ದಾಳೆ ಅನ್ನೋದು ನನಗೆ ಗೊತ್ತಿಲ್ಲ. ಒಟ್ಟು ಅವಳು ಸತ್ತಿದ್ದಾಳೆ ಅನ್ನುವಂಥದ್ದು ಮಾತ್ರ ನಾನು ಇವಾಗ ಖಚಿತಪಡಿಸ್ಬೇಕಾಗುತ್ತೆ. ಇಷ್ಟು ವರ್ಷ ಇಲ್ಲದೆ ಬರದೇ ಇರೋಳು ಇನ್ನೇ ಎಲ್ಲಿ ಬರ್ತಾಳೆ? ಯಾವನ ಜೊತೆಗೂ ಓಡಿ ಹೋಗುವಂಥ ಹುಡುಗಿನೂ ಅಲ್ಲ. ಅದು ಮಾತ್ರ 100% ಶೂರು. ನನ್ನ ಮಕ್ಕಳನ್ನು ನಾನು ಯಾವ ರೀತಿ ಬೆಳೆಸಬೇಕು, ಅವರು ಅರವಿಂದ್ ವಿಮಲ ಅವ್ರು ಯಾವ ರೀತಿ ಬೆಳೆಸಿದ್ದಾರೆ ಅನ್ನೋದು ಅದು ಅವರಿಗೆ ಗೊತ್ತಿದೆ. ಅದರ ಮೇಲೆ ನನಗೂ ಗೊತ್ತಿದೆ. ಆ ಮಗುವನ್ನು, ತಾಯಿ ಇಲ್ಲದ ಮಕ್ಕಳನ್ನು ಅವರು ಆ ತಂದೆ ತಾಯಿ ಅಂತ ಹೇಳಿಕೊಂಡು ಪಾಪ ಅವರಿಗೆ ಮಕ್ಕಳಿರಲಿಲ್ಲ, ಅವ್ರು ತುಂಬ ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ. ಅನನ್ಯ ಭಟ್ ಅನ್ನೋದು ಕಟ್ಟುಕತೆ ಅಲ್ಲ, ಕಾಲ್ಪನಿಕನೂ ಅಲ್ಲ. ಅನನ್ಯ ಇದ್ಲು. ಅನನ್ಯ ಜೊತೆ ಇದ್ದಾಗ ನೀವು ಯಾವುದಾದ್ರೂ ಒಂದು ಘಟನೆ, ನೀವಿಬ್ರು ತುಂಬಾ ಕ್ಲೋಸ್ ಆಗಿ ಏನೇನು ಮಾತಾಡ್ತಾ ಇದ್ರಿ ಅನನ್ಯ ಭಟ್ಟು ನೀವಿಬ್ರು? ಒಬ್ಬ ತಾಯಿ, ಒಬ್ಬ ಮಗಳಾಗಿ ಅನನ್ಯ ತನ್ನ ಕನಸುಗಳು, ತನ್ನ ಆಸೆಗಳನ್ನೇನಾದ್ರೂ ಹೇಳ್ಕೊಂಡಿಲ್ಲ? ಅವಳು ನಮ್ಮಪ್ಪ ಎಲ್ಲಿ ಅಂತ ಕೇಳುವವಳು. ಯಾಕಮ್ಮ ಹೀಗೆ ಮಾಡಿದೆ, ಯಾಕಮ್ಮ ಅಪ್ಪ ಯಾಕೆ ಬಿಟ್ಟು ಹೋದರು, ಯಾಕಮ್ಮ ಏನಾಯಿತು ಅಪ್ಪ ಅಂತ ಕೇಳುವವಳು. ಆವಾಗ ನಾನು ಹೇಳ್ತಿದ್ದೆ, ನೋಡು ಮಗಳೇ, ಅಪ್ಪ ನನ್ನ ಮರೆತು ಬಿಡು, ಅವರು ಯಾವುದೋ ಒಂದು ಹುಡುಗಿಯ ಜೊತೆಗೆ ಹೋಗಿದ್ದಾರೆ. ಇವಾಗ ನಾನು ಆ ಹುಡುಗಿಯ ಬಾಳನ್ನು ನಾವು ಹಾಳು ಮಾಡಬಾರ್ದಲ್ಲ ಮಗಳೇ. ನಮ್ಮದು ಹೇಗೂ ಜೀವನ ಹಾಳಾಗಿದೆ, ಇನ್ನು ಆ ಹುಡುಗಿಯ ಬಾಳನ್ನು ನಾವು ಹಾಳು ಮಾಡಿದರೆ ನಮಗೆ ಭಗವಂತ ಮೆಚ್ಚಲ್ಲ ಅಂತ ಹೇಳಿಕೊಂಡು ನಾನು ಅವಳಿಗೆ ಹೇಳ್ತಾ ಇದ್ದೆ. ತುಂಬ ಇದು ಹೋಗಲಿ ಬಿಡಮ್ಮ, ಆಯಿತು, ನನ್ನನ್ನು ನೀನು ಚೆನ್ನಾಗಿ ನೋಡ್ಕೊಳ್ತಾ ಇದೆಯಾ, ನಿನ್ನ ಕೈಯಲ್ಲಿ ಆಗುವಷ್ಟು ನಿನ್ನ ಕಷ್ಟ ನನಗೂ ನೋಡೋಕ್ಕಾಗ್ತಾ ಇಲ್ಲ ಅಮ್ಮ ಅಂತ ಅವಳು ಹೇಳುವವಳು. ನಿನ್ನ ಕಷ್ಟ ನೋಡೋಕ್ಕಾಗ್ತಾ ಇಲ್ಲ ಅಮ್ಮ, ನೀನು ಎಷ್ಟು ಕಷ್ಟಪಡ್ತಾ ಇದ್ದೀಯಾ, ಯಾವ್ಯಾವ ರೀತಿಯಲ್ಲಿ ಫ್ಯಾಮಿಲಿಯಲ್ಲೂ ನಿನಗೆ, ನಿನ್ನ ತಂದೆ ತಾಯಿ ಮನೆಯಲ್ಲೂ ನಿನಗೆ ಯಾವುದೇ ರೀತಿಯ ಸುಖ ಇಲ್ಲ ಅಂತ ಹೇಳ್ತಾ ಇದ್ದೀಯಾ. ಆದರೂ ನೀನು ನನ್ನ ಒಂದು ಮುಗ್ಧ ಜೀವವನ್ನು ನೀನು, ಅವರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕಮ್ಮ, ಅರವಿಂದ್ ವಿಮಲಾ ಆಂಟಿಗೆ ಅಂತ ಹೇಳುವವರು. ಅವರನ್ನು ಆಂಟಿ ಅಂತಲೂ ಕರಿತಿರ್ಲಿಲ್ಲ, ಅಪ್ಪ ಅಮ್ಮ ಅಂತಲೇ ಕರಿತಾ ಇದ್ಲು. ಅಷ್ಟು ಮುಗ್ಧತೆ ಇದ್ಲು ಅವಳು. ನಾನು ಹೇಗೆ ಈಗ ಇದಾಗಿದ್ದೀನೋ ಅದೇ ರೀತಿ ನನಗಿಂತನೂ ಇನ್ನು ಮುಗ್ಧತೆಯಲ್ಲಿದ್ಲು ಅವಳು. ತುಂಬ ಸೂಕ್ಷ್ಮದವಳವಳು. ಅವಳನ್ನು ಒಂದು ಇದು ಮಾಡಬಾರ್ದು, ಅಷ್ಟು ಒಂದು ಇರುವೆಗೆ ನೋವಾದರೂ ಅಮ್ಮ ಆ ಇರುವೆ ಸಾಯಿಸ್ಬೇಡ, ಅದಕ್ಕೂ ಬದುಕಕ್ಕೆ ಅವಕಾಶ ಇದೆ ಅಂತ ಹೇಳುವವಳು. ಅಷ್ಟು ನನ್ನನ್ನು ಇದು ಮಾಡಿಕೊಂಡು ನನ್ನನ್ನು ಮುಗ್ಧತೆಯನ್ನು ಅವಳು, ನೀನೆಷ್ಟು ಕಷ್ಟಪಡ್ತಾ ಇದ್ದೀಯಾ ಅನ್ನುವವಳು. ಹಾಗೆ ಇವಾಗಲೂ ಅಷ್ಟೇ, ಈ ರಂಗಪ್ರಸಾದನು ಅವರು ಸಾಯುವ ಹಿಂದಿನ 1 ವಾರದ ಹಿಂದೆ ಹೇಳು, ಎಷ್ಟು ಕಷ್ಟಪಡ್ತಾ ಇದ್ದೀಯಾ ನೀನು, ಎಷ್ಟು ನೀನು ಮಾತಾಡೋಕ್ಕೆ ನಿನಗೆ ಟೈಮ್ ಇಲ್ಲ, ಅಷ್ಟು ಕಷ್ಟಪಡ್ತಾ ಇದ್ದೀಯಾ ಅಂತ ಈ ರಂಗಪ್ರಸಾದ ಸಮೇತ ಲಾಸ್ಟ್ ಕೊನೆಯಲ್ಲಿನೂ ಹೇಳಿದರು.
ನನ್ನ ಕಷ್ಟಕ್ಕೆ ಯಾರೂ ಮರುಕ ಇಲ್ಲ. ಅದು ನಾನು ಸ್ವಾಭಿಮಾನಿಯಾಗಿ ಬದುಕಿದ್ದೀನಿ, ಯಾರ ಹಂಗಲ್ಲೂ ನಾನು ಬದುಕಲಿಲ್ಲ. ನಾನು ಕೇಳ್ತಾ ಇರೋದು ಅಷ್ಟೇ, ನನ್ನ ಮಕ್ಕಳ ಅಷ್ಟು ಸಿಕ್ಕಿದ್ರೆ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಅದು DNA ಮ್ಯಾಚ್ ಮಾಡಿ. ನಾನು ಬೇರೆ ಯಾರನ್ನೂ ಇಲ್ಲಿ ಆರೋಪಿಯನ್ನಾಗಿ ನಾನು ಹೇಳ್ತಾ ಇಲ್ಲ, ಯಾರನ್ನೂ ಆರೋಪ ಮಾಡ್ತಾನೂ ಇಲ್ಲ. ನನಗೆ ಬೇಕಾಗಿರೋದು ಇದ್ದರೆ ಕೊಡಿ, ಇಲ್ಲಾದರೆ ಬಿಟ್ಬಿಡ್ತೀನಿ ಅಂತಲೂ ಹೇಳಿದ್ದೀನಿ. ಅದಷ್ಟು ಬಿಟ್ಟರೆ ಅದು ನನ್ನ ಸಿಕ್ಕಿದರೆ ಹಿಂದೂ ಸಂಪ್ರದಾಯದ ಪ್ರಕಾರ, ಸನಾತನ ಹಿಂದೂ ಸಂಪ್ರದಾಯದ ಪ್ರಕಾರ ಅವಳಿಗೆ ಏನು ಯಾಕೆಂದರೆ ಅವಳ ಆತ್ಮ ನನ್ನ ಮನಸ್ಸಲ್ಲಿ ಕೊರಿತಾ ಇದೆ. ಇವಾಗಲೂ ನನ್ನ ಮನಸ್ಸಲ್ಲಿ ಕೊರಿತಾ ಇದೆ. ದಿನ ಮಲಗಿದ್ರು ಒಂದು ಹೊತ್ತು ಮಲಗಬೇಕು. ಯಾಕೆ ಫೋಟೋ ಇಟ್ಕೊಂಡಿಲ್ಲ ಅಂತ ಹೇಳಿದರೆ, ಅವಳದು ಫೋಟೋ ನನ್ನ ಎದುರುಗಡೆ ನಾನು ದೊಡ್ಡ ಫ್ರೇಮ್ ಆಗಿ ಇಟ್ಕೊಂಡ್ರೆ ನಾನು ನೋಡಬೇಕು, ನಾನು ಅಳಬೇಕಾಗತ್ತೆ. ಈಗ ಅಮ್ಮ, ನೀವು ಅನನ್ಯ ಭಟ್ದು ಅಂತ ಒಂದು ಫೋಟೋ ಕೊಟ್ರಲ್ವಾ? ಹೌದು. ಆ ಫೋಟೋ ಅನನ್ಯ ಭಟ್ದಲ್ಲ, ಅದು ವಸಂತಿದ್ದು. ಅವ್ರ ಮನೆಯಲ್ಲಿದ್ದ ಆಲ್ಬಂಬು ರಂಗಪ್ರಸಾದ್ ಮನೆಯಲ್ಲಿದ್ದ ಆಲ್ಬಮ್ ಇವಾಗ್ಲೂ ಬೇಕಾಗಿದ್ರೆ ಆಲ್ಬಮ್ ಹುಡುಕಿ ಬೇಕಾಗಿದ್ರೆ ನನ್ನ ಈ ಮನೆಯಲ್ಲಿ ಯಾವ ಆಲ್ಬಮ್. ಈಗ ನಿಮ್ಮ ಹತ್ರ ಫೋಟೋ ಇದೆಯಾ ಅನನ್ಯ ಭಟ್ದು? ಇವಾಗಿಲ್ಲ. ಅದು ಅವತ್ತು ತೋರಿಸಿದ್ರಲ್ಲ, ಅದು ಫೋಟೋ ಲಾಯರ್ ಹತ್ರ ಕೊಟ್ಟೆ ನಾನು ಮನೆ ಅಲ್ತದೆ. ಓಕೆ, ಈ ಫೋಟೋ ಅಂತ ನೀವು ಮೊನ್ನೆ ತೋರಿಸಿದ್ದು? ಹೌದು. ಈ ಫೋಟೋನ ಅನನ್ಯ ಭಟ್ ಅವ್ರ ಫೋಟೋ ಅಂತ ಸ್ವತಃ ಸುಜಾತ ಅವ್ರು ತೋರಿಸಿದಂತ ಒಪ್ಕೊಂತಿದ್ದಾರೆ. ಮೇಡಮ್, ಈ ಫೋಟೋ ತೋರಿಸಿದ ನಂತರದಲ್ಲಿ ಒಂದು ಆರೋಪ ಬರುತ್ತೆ, ಇದು ಇವರು ವಸಂತಿ ಅಂತ ಹೇಳಿ. ಈ ಫೋಟೋ ನಮ್ಮ ಸ್ಕ್ರೀನ್ ಅಲ್ಲಿ ಕೂಡ ನಾವು ತೋರಿಸ್ತಾ ಇದ್ದೀವಿ, ಈ ಫೋಟೋನೇ ವಸಂತಿ ಅಂತ ಹೇಳಿ. ಇದಕ್ಕೆ ಪೂರಕವಾಗಿ ಇವತ್ತು ಅವ್ರ ಬ್ರದರ್ ಹೇಳ್ತಾರೆ, ವಿಜಯನ್ ಅವರು, ನನ್ನ ತಂಗಿಯ ಫೋಟೋ 2-3 ಇದಾವೆ ಅಂತ ಹೇಳ್ಬಿಟ್ಟು ಈಗ ನಮ್ಮ ರಿಪಬ್ಲಿಕ್ ಕೂಡ ಕೊಟ್ಟಿದ್ದಾರೆ ನೋಡಿ. ನೀವು ತೋರಿಸಿರಲ್ಲ ಫೋಟೋ, ಆ ಫೋಟೋ ಇದೆ ಅಲ್ಲ ಸರ್? ಇಬ್ಬರಿಗೂ ಹೊಂದಾಣಿಕೆ ಆಗುತ್ತೆ. ಇವತ್ತು ಮಡಿಕೇರಿ ಇರುವಂತವ್ರ ಬ್ರದರು ಈ ಫೋಟೋನ ಅವ್ರು ನನಗೆ ಯಾರು ಗೊತ್ತಿಲ್ಲ ಸರ್. ಒಂದೇ ರೀತಿ ಇರಬಾರ್ದಾ ಹಾಗಾದ್ರೆ? ಈ ಕಡೆ ಹೇಳಿ, ಒಂದೇ ರೀತಿ ಇರಬಾರ್ದಾ? ಇರ್ಲಿಕ್ಕೂ ಇಲ್ವಾ? ಹಾಗಾದ್ರೆ 10 ಜನ ಇರ್ತಾರಂತೆ. ಒಬ್ಬ ಮನುಷ್ಯನ ತರ 10 ಜನ ಇರ್ತಾರಂತೆ. ಅಲ್ಲ, ಆದ್ರೆ ಇಷ್ಟು ಸಿಮಿಲರ್ ಆಗೋಕೆ ಸಾಧ್ಯನೇ ಇಲ್ಲ. ಇಲ್ಲ ಸರ್, ಇದು ನನ್ನ ಮಗಳ ಫೋಟೋನೇ. ಅಲ್ಲಿ ಹಣೆಗೆ ಒಂದು ಫೋಟೋ ಮೇಲೆ ಕುಂಕುಮ ಇಟ್ಟಿದ್ದಾರೆ, ಇದು ಪೆನ್ನಿನಿಂದ ಮಾರ್ಕ್ ಮಾಡಿರೋದು ಅಂತ ಹೇಳ್ತಿದ್ದಾರೆ. ಇಲ್ಲ ಸರ್, ಅವ್ರಿಗೆ ನನಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅವ್ರ ಫೋಟೋಗಳು ನನ್ನ ಹತ್ರ ಯಾವುದೂ ಇಲ್ಲ. ನಿಮ್ಮ ಮಗಳು ಯಾವಾಗ ತೆಗೆಸ್ಕೊಂಡ್ರು ಫೋಟೋ? ಅದು ಯಾವ ಟೈಮಲ್ಲಿ, ಯಾವ ಏಜಲ್ಲಿ? ಅವಾಗ ಲಾಸ್ಟು 12th ಆದಮೇಲೆ ಇದಕ್ಕೆ ಕೊಡಬೇಕಾಗಿತ್ತು. ನಾವು ಮೆಡಿಕಲ್ ಕಾಲೇಜಿಗೆ ಎಲ್ಲ ಕೊಡಬೇಕಾಗಿತ್ತು. ಆವಾಗ ತೆಗೆಸಿರೋ ಫೋಟೋ ಅದು. ಅನನ್ಯ ಬಗ್ಗೆ ಯಾವತ್ತು ನಿಮಗೆ ಕೇಳಲೇ ಇಲ್ವಾ? ಅನನ್ಯ ಓದ್ತಿದ್ದಾಳ, ಏನು ಮಾಡ್ತಿದ್ದಾಳೆ, ಮೆಡಿಕಲ್ ಮುಗಿಸಿದ್ಲಾ? ಅವಾಗ ಅಲ್ಲಿಗೆ ಕಾಲ್ ಬಂದಿತ್ತಲ್ವಾ ಲ್ಯಾಂಡ್ಲೈನ್ಗೆ, ಮಿಸ್ ಆಗಿದ್ದಾಳೆ ಅಂತ ಹೇಳಿ ನಿಮಗೆ ಹೇಳಿದ್ರು ಕೋಲ್ಕತ್ತಾ? ನನಗೆ ಹೇಳಿದ್ರು ಅಂತ ಹೇಳಿದ್ರೆ ಅವ್ರ ಮನೆಯಲ್ಲಿ ಇದ್ದೆ ನಾನು. ನೀವು ಅವ್ರಿಗೆ ಹೇಳಿ ಬಂದ್ರ? ಅವ್ರಿಗೆ ಹೇಳಿ ಬಂದೆ. ಫಸ್ಟ್ ಹೋಗಿ ಹುಡುಕಿಕೊಂಡು ಅದೇನಾಗಿದೆ ನೋಡ್ಕೊಂಡ್ ಬಾ. ಆಮೇಲೆ ನೀವೇನು ಹೇಳಿಲ್ವಾ ಅನನ್ಯ ಸಿಗ್ಲಿಲ್ಲ ನನಗೆ ಅಂತ? ಅವರು ಆಮೇಲೆ ನನಗೆ ಹೇಳಕ್ಕೆ ಅವಕಾಶ ಇರಲಿಲ್ಲ. ಅಮ್ಮ, ಇವಾಗ ಬೆಳ್ತಂಗಡಿ ಪೊಲೀಸರು ಕಂಪ್ಲೇಂಟ್ ತಗೊಳ್ಳಲ್ಲ, ಆದ್ರೆ ನೀವು ಎಲ್ಲೂ ಯಾಕೆ ಹೋಗಿ ಕಂಪ್ಲೇಂಟ್ ಕೊಡ್ಲಿಲ್ಲ? ಮಂಗಳೂರಲ್ಲಿ ಕೊಡ್ಲಿಲ್ಲ, ಬೆಂಗಳೂರಲ್ಲಿ ಕೊಡ್ಲಿಲ್ಲ? ನಾನು ಎಲ್ಲೂ ಹೋಗಿ ಕೊಡಕ್ಕೆ ನಾನು ಹೊಡೆದು ಇದು ಮಾಡಿದ ಮೇಲೆ ನಾನು ಆಸ್ಪತ್ರೆಯಲ್ಲಿದ್ದೆ. ನೀವು ಚೇತರಿಸ್ಕೊಂಡ ನಂತರ ನಾನು ಅದಕ್ಕೆ ಹೋಗ್ಲಿಲ್ಲ ಮೇಡಮ್. ನಾನು ಹೋಗ್ಲಿಲ್ಲ, ನನಗೆ ಬೇಡ. ಅಷ್ಟು ಬೇಗ ನಿಮ್ಮ ಕರಳು ಬಳ್ಳಿನ ನೀವು ಮರ್ತು ಬಿಟ್ರಾ? ಮರ್ತು ಬಿಟ್ಟಿಲ್ಲ ನಾನು. ನನ್ನ ನೋವು ನನ್ನ ಹತ್ರ ಇದೆ. ನಾನು ಅವಾಗ ಯಾವ ಸ್ಟೇಜಲ್ಲಿ ಇದ್ದೆ ಅಂತ ಹೇಳಿದ್ರೆ ನನಗೆ ಗೊತ್ತು. ಯಾರಾದ್ರೂ ಹೆತ್ತ ಮಕ್ಕಳನ್ನ ಯಾರಾದ್ರೂ ಕರಳು ಬಳಿಯನ್ನ ಮರ್ತು ಬಿಟ್ಟಿದ್ದೀನಿ ಅಂದ್ರೆ ನಾನು ಮರ್ತು ಬಿಟ್ಟಿಲ್ಲ. ಯಾಕೆ ದೂರುಗಳನ್ನು ಕೊಡಲಿಲ್ಲ? ಆಮೇಲೆ ಬೆಳ್ತಂಗಡಿ ಒಂದೇ ಸ್ಟೇಷನ್ ಇರಲಿಲ್ಲ, ಅದ್ರ ಮೇಲೆ ಮಂಗಳೂರು ನಾನು ಕೊಡಕ್ಕೆ ನಾನು ಹೋಗ್ಲಿಲ್ಲ. ಬೆಳ್ತಂಗಡಿ ಸ್ಟೇಷನಲ್ಲಿ ಯಾವಾಗ ತಗೊಂಡಿಲ್ಲ. ನನಗೆ ಬೇಕಾಗಿರೋದು ಎಲ್ಲಿ? ಬೆಳ್ತಂಗಡಿ ಸ್ಟೇಷನ್ ಬೇಕಾಗಿತ್ತು. ಆವಾಗ ತಗೊಂಡಿಲ್ಲ ಅಂದಮೇಲೆ ಇಲ್ಲಿ ನ್ಯಾಯ ಸಿಗಲ್ಲ. ನನ್ನ ಕೈಯಲ್ಲಿ ದುಡ್ಡು ಇರಲಿಲ್ಲ. ದೊಡ್ಡ ವ್ಯಕ್ತಿಗಳು ಅಥವಾ ಯಾರಾದರೂ ದೊಡ್ಡವರು ಇದರಲ್ಲಿ ಇದು ಮಾಡಿ ಇರ್ತಾರೆ ಅನ್ನುವಂಥದ್ದು ನನಗೆ ಒಂದು ಅನುಮಾನ. ಅದೇ ಯಾರಾದರೂ ದೊಡ್ಡವರು ಯಾರೋ ಕರ್ಕೊಂಡು ಹೋಗಿ ಏನಾದರೂ ಮಾಡಿದರೆ, ಯಾರು ಕರ್ಕೊಂಡು ಹೋಗಿದ್ದಾರೆ, ಏನಾಗಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಇದು ಆಯ್ತು. ನನ್ನ ಕರಳು ಬಳ್ಳಿಯನ್ನು ನಾನು ಯಾವತ್ತೂ ಮರೀಲಿಲ್ಲ. ಟುಡೇ ತನಕ ನನ್ನ ಕರಳು ಬಳ್ಳಿಯನ್ನು ನಾನು ಮರೆಯುವಂಥ ವ್ಯಕ್ತಿನೇ ಅಲ್ಲ. 9 ತಿಂಗಳು ಹೊತ್ತು ಸಾಕಿದ ಮಗಳನ್ನ ಯಾವತ್ತು ಮರ್ತು ಬಿಡಕ್ಕಾಗುತ್ತಾ ಮೇಡಮ್? ದಯವಿಟ್ಟು ಯಾರು ನನ್ನನ್ನು ತೇಜೋವಧೆ ಮಾಡಬೇಡಿ. ದಯವಿಟ್ಟು ಯಾರು ನನ್ನನ್ನು ತೇಜೋವಧೆ ಮಾಡಬೇಡಿ. ಇದು ಕಾಲ್ಪನಿಕ ಅಲ್ಲ. ನಾನು ಕಟ್ಟುಕತೆನೂ ಕಟ್ತಾ ಇಲ್ಲ. ಇದು ನನ್ನ ರಿಯಲ್ ಸ್ಟೋರಿ.
ನನ್ನನ್ನು ಯಾವ ರೀತಿ ಮಟ್ಟಕ್ಕೆ ಇದು ಮಾಡಿದ್ದಾರೆ ಅಂದರೆ ಎಲ್ಲಿಗೂ ಹೋದರೂ ಇಲಿ ಹೋಯ್ತು ಹುಲಿ ಹೋಯ್ತು ಅನ್ನುವ ರೀತಿಯಲ್ಲಿ ಮಾಡಿದ್ದಾರೆ. ನನ್ನ ಫ್ಯಾಮಿಲಿಯವರು ನನ್ನನ್ನು ತುಂಬ ಟಾರ್ಚರ್ ಕೊಟ್ಟಿದ್ದಾರೆ. ಆಮೇಲೆ ನಾನು ಎಲ್ಲಿ ಬದುಕಬೇಕು, ಯಾರ ಜೊತೆಗೆ ಒಬ್ಬ ಅನ್ನ ಹಾಕಿದರೆ, ಒಬ್ಬ ಅನ್ನ ಕೊಟ್ಟರೆ ಅವನೇ ನನಗೆ ಒಬ್ಬ ಯಜಮಾನ ಅನ್ನುವ ರೀತಿಯಲ್ಲಿ ಒಂದು ತುತ್ತು ಅನ್ನ ಕೊಟ್ಟರೇನು ಅರ್ಧ kg ಅಕ್ಕಿ ತಂದು ಜೀವನ ಮಾಡಿದ ದಿನ ಇದೆ ಮೇಡಮ್. ನನ್ನನ್ನು ಯಾರು ಟಾರ್ಚರ್ ಕೊಡಬೇಡಿ, ದಯವಿಟ್ಟು ಇಲ್ಲಿಗೆ ಮುಕ್ತಾಯ ಮಾಡಿಸಿ, ದಯವಿಟ್ಟು ಇಲ್ಲಿಗೆ ಮುಕ್ತಾಯ ಮಾಡಿಸಿ. ನಾನಿನ್ನು ಯಾವುದನ್ನು ಕೇಳಿಕೊಳ್ತಾ ಇಲ್ಲ. ನನ್ನನ್ನು ಯಾರು ತೇಜೋವಧೆ ಮಾಡಬೇಡಿ. ನಾನಿರೋದು ಒಂದು ಸಣ್ಣ ಫೋಟೋವನ್ನು ಇಟ್ಕೊಂಡಿದ್ದೆ, ಅದನ್ನು ನಾನು ಇದು ಮಾಡಿದ್ದೀನಿ. ಇದು ನನ್ನ ಮಗಳು 100% ಶೂರು, ಅಷ್ಟನ್ನು ನಾನು ಹೇಳ್ಬೋದು. ಅದು ಆವಾಗ ತೆಗೆದಿರೋದು ಫೋಟೋ. ನೀವು ಈ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇರೋ ಒಂದು ಟೀಮ್ ಇದೆ. ಆ ಟೀಮ್ ಅವರು ನಿಮ್ಮನ್ನು ಬಳಸ್ಕೋತಾ ಇದ್ದಾರೆ, ನಿಮ್ಮನ್ನ ಷಡ್ಯಂತ್ರ ಮಾಡಿ ನಿಮ್ಮನ್ನ ಅವ್ರ ಟೀಮ್ ನಿಮ್ಮ ಮೂಲಕ ಅನನ್ಯ ಭಟ್ ಅನ್ನ ಇಲ್ಲಿ ಸಾಯಿಸಿದ್ದಾರೆ ಅಂತ ಹೇಳಿ ನೀವು ಪಾಪ ಅವರ ಆಟಕ್ಕೆ ಕೈಗೊಂಬೆ ಆಗಿದ್ದೀರಾ ನೀವು. ಇಲ್ಲ ಮೇಡಮ್, ಅವ್ರು ಯಾರು ಅಂತನೂ ನನಗೆ, ನಾನು ಹೇಳಿದ್ನಲ್ಲ ಯಾರು ಇದ್ದಾರೆ ಅವರು, ಗಿರೀಶ್ ಮಟ್ಟಣ್ಣ ಅಂತ ಹೇಳಿದ್ರಿ, ಅವರೆಲ್ಲ ಯಾರೂ ನನ್ನ ಸಪರ್ತಿಗೆ ಇಲ್ಲ, ಯಾರೂ ನನ್ನನ್ನು ಇದು ಕಾಂಟ್ಯಾಕ್ಟಲ್ಲಿ ಇಲ್ಲ. ನಾನು ಹೀಗೆ ಅನಾಮಧೇಯ ವ್ಯಕ್ತಿ ಬಂದದನ್ನು ಯೂಟ್ಯೂಬಲ್ಲಿ ನೋಡಿಕೊಂಡು ನಾನು ಅಪ್ರೋಚ್ ಮಾಡಿದ್ದು. ಏನಾದರೂ ಬೈ ಚಾನ್ಸ್ ಸಿಕ್ಕಿದರೆ, ನನ್ನ ಮಗಳ ಅಸ್ಥಿ ಸಿಕ್ಕಿದರೆ ಕೊಡಿ ಅಂತ ಯಾರು ಹೆಲ್ಪ್ ಮಾಡ್ತಾ ಇಲ್ಲ, ನನಗೆ ಯಾರೂ ಹೆಲ್ಪ್ ಮಾಡ್ತಾ ಇಲ್ಲ. ನಿಮ್ಮಿಂದ ಯಾರೂ ಇಲ್ಲ, ನನ್ನ ಹಿಂದೆ ಯಾರೂ ಇಲ್ಲ. ನಿಮ್ಮ ಇಲ್ಲ ಮೇಡಮ್, ಇಲ್ಲ ಮೇಡಮ್, ಯಾರು ದುರುಪಯೋಗ ಪಡ್ಕೊಳ್ತಾ ಇಲ್ಲ. ದಯವಿಟ್ಟು ಯಾರು ನನ್ನ ಹಿಂದೆ ಯಾರೂ ಇಲ್ಲ. ಈಗ ಕಿರಿಕೀರ್ತಿಯವ್ರದ್ದು ಒಂದು ದಾಖಲಾತಿಗಳನ್ನು ಬಿಡುಗಡೆ ಮಾಡಿದ್ರು. ನಿಮ್ಮ ಮಗಳು ಅನನ್ಯ ಭಟ್ ಮಣಿಪಾಲ್ ಮೆಡಿಕಲ್ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಒಂದು ದಾಖಲಾತಿಗಳಿಲ್ಲ ಅಂತ ಹೇಳ್ಬಿಟ್ಟು ಅವರು 1000 ಆರೋಪ ಮಾಡ್ತಾರೆ, ಅವರು 1000 ಮಾಡ್ತಾರೆ. ಅವ್ರು ಮಾಡಿದ್ರು ಅಂತ ನನ್ನ ಮಗಳು ಇಲ್ಲ ಅಂತ ಹೇಳಕ್ಕೆ ನಾನು ಅವ್ರು ಯಾರು ನನ್ನನ್ನು ಕೇಳಕ್ಕೆ? ಅಡ್ಮಿಷನ್ ಮಾಡಕ್ಕೆ ಸ್ವಲ್ಪ ದಾಖಲೆ ಇರಬೇಕಿತ್ತಲ್ಲ ಅಲ್ಲಿ ಕಾಲೇಜಿನ ಇದರಲ್ಲಿ. ದಾಖಲಾತಿ ಎಲ್ಲನೂ ಇದು ಮಾಡಿದ್ದಾರೆ, ಏನು ಮಾಡಿದ್ದಾರೆ? ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಯಾರು ಅಂತ ನನಗೆ ಗೊತ್ತಿಲ್ಲ, ನಾನು ಅದನ್ನು ಇವಾಗ ಹೇಳಕ್ಕಾಗಲ್ಲ. ಅಲ್ಲ, ನೀವು ಹೇಳಿದ್ರು ಆರೋಪಗಳೆಲ್ಲವೂ ಕೂಡ ಧರ್ಮಸ್ಥಳದ ಕಡೆ ಬೆಟ್ ಮಾಡ್ತಾ ಇದೆ. ನಾನು ಧರ್ಮಸ್ಥಳದ ಕಡೆಗೆ ಬೆಟ್ಟು ಮಾಡಿಸ್ತಾ ಇಲ್ಲ. ಯಾರು ಇದು ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ನನಗೆ ಯಾರು ಇದು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ದಯವಿಟ್ಟು ಯಾರು ಪ್ರಶ್ನೆ ಕೇಳಿದ್ರು ನಾನು ಧರ್ಮಸ್ಥಳದ ಕಡೆಗೆ ನಾನು ಯಾವತ್ತೂ ಬೆಟ್ಟು ಮಾಡಿಲ್ಲ, ಇಂಥವರೇ ಪರ್ಟಿಕ್ಯುಲರ್ ಅಂತ ನಾನು ಎಲ್ಲೂ ನಾನು ಹೇಳಿಲ್ಲ. ಅಲ್ಲಿ ಕಾಣೆಯಾಗಿದ್ದಾಳೆ ಅನ್ನೋದೊಂದನ್ನು ನಾನು ಹೇಳ್ಬೋದು, ಅಲ್ಲಿಗೆ ಹೋಗಿ ಕಾಣೆಯಾಗಿದ್ದಾಳೆ. ಅಲ್ಲ, ಹಾಗಿದ್ರೆ ನಿಮ್ಮ ಮಗಳ ಮಿಸ್ಸಿಂಗಿಗೂ ಧರ್ಮಸ್ಥಳ ಕ್ಷೇತ್ರಕ್ಕೂ ಯಾವುದಾದ್ರು ಲಿಂಕ್ ಇದೆ ಅಂತಂತಿದ್ರೆ? ನಾನು ಯಾವುದನ್ನು ಈಗ ಲಿಂಕ್ ಇಲ್ಲ, ಗೊತ್ತಿಲ್ಲ ನನಗೆ. ಲಿಂಕ್ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ, ಬಟ್ ಯಾರದು ಇದಿದೆ ಅಂತ ನನಗೂ ಗೊತ್ತಿಲ್ಲ. ಇಲ್ಲಿ ನಾನು ಯಾಕೆ ಇದನ್ನು ಇತ್ತಂಡದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇಲ್ಲ. ನನಗೆ ಧರ್ಮಸ್ಥಳಕ್ಕೂ ಅದಕ್ಕೂ ಲಿಂಕ್ ಇದೆಯೋ ಇಲ್ಲವೋ, ನಾನು ಹೇಗೆ ನಾನು ಇದು ಮಾಡಲಿ? ನಾನೇನು ಇನ್ವೆಸ್ಟಿಗೇಷನ್ ಆಫೀಸರಾ? ಯಾರ ಮೇಲೆ ಅನುಮಾನವಿಲ್ವ ನಿಮಗೆ ಅಲ್ಲಿರೋರ ಮೇಲೆ? ಯಾರು ಕರ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಿಲ್ವಲ್ಲ. ನಾನು ಹೇಗೆ ಒಬ್ಬರನ್ನ ಬ್ಲೇಮ್ ಮಾಡಲಿ? ನಾನು ನೋಡಿದರೆ ತಾನೇ ನಾನು ಹೇಳಬೇಕು. ಹಾಂ, ಪರ್ಟಿಕ್ಯುಲರಾಗಿ ಇಂಥವ್ರನ್ನ ನೋಡಿದರೆ ತಾನೇ ನಾನು ಹೇಳಬೇಕು. ನೋಡಿಲ್ಲದೆ ಇದ್ದ ಮೇಲೆ ನಾನು ಇಂಥವ್ರನ್ನ ಬೆಟ್ ಮಾಡಿ ತೋರಿಸೋದು ಅದು ಹೇಗೆ ಚೆನ್ನಾಗಿರುತ್ತಾ? ಈಗ ನೀವು ಒಬ್ಬರೇ ಬೆಂಗಳೂರು ಮಂಗಳೂರಿಗೆ ಒಬ್ಬರೇ ಓಡಾಡ್ಕೊಂಡಿದ್ದೀರಾ? ಹೌದು ಮೇಡಮ್, ಈ ವಯಸ್ಸಲ್ಲಿ. ಹೌದು, ಏನು ಮಾಡೋದು? ನಿಮ್ಮ ಹೊಟ್ಟೆಗೆ, ನಿಮ್ಮ ಊಟಕ್ಕೆ, ನಿಮ್ಮ ಬದುಕಿಗೆ ಏನಿದೆ ನಿಮ್ಮ ಹತ್ರ? ನನ್ನ ಬದುಕಿಗೆ ಏನೂ ಇಲ್ಲ, ನಾನು ದುಡಿಬೇಕು, ತಿನ್ನಬೇಕು. ಈಗ ಏನು ಕೆಲಸ ಮಾಡ್ತಿದ್ದೀರಾ? ಇವಾಗ 2 ತಿಂಗಳಿಂದ ಯಾವ ಕೆಲಸನೂ ಇಲ್ಲ. ಮತ್ತೆ ನಿಮ್ಮ ಊಟಕ್ಕೆ, ನಿಮ್ಮ ಮನೆ ಕೆಲಸ ಖರ್ಚಿಗೆ ಏನೂ ಇಲ್ಲ. ಇವಾಗ ಒಬ್ಬರೇ ಇದ್ದೀರಿ? ಇದೊಂದು ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಬೇಕಾಗಿದ್ರೆ ಅದನ್ನು ತೋರಿಸ್ತೀನಿ, ನೋಡಲಿ. ಸುಮ್ಮನೆ ಯಾಕೆ ಸುಳ್ಳು ಹೇಳಬೇಕು? ನನ್ನ ಬ್ಯಾಂಕ್ ಬ್ಯಾಲೆನ್ಸ್ 6226 ಇದೆ. ನೋಡಿ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ. ಈಗ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇರುವಂಥದ್ದು ಈಗ 6276 ರೂಪಾಯಿ ಅವರ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಇದೆ. ಓಕೆ, ನಿಮ್ಗೆ ಯಾರೂ ಸಹಾಯ ಮಾಡ್ತಿಲ್ಲ ಅಂತ ನಿಮಗೆ ಅವಿದು? ಯಾರೂ ಸಹಾಯ ಇಲ್ಲ ಸರ್, ನನಗೆ ಯಾರೂ ಸಹಾಯ ಇಲ್ಲ. ಈ ನನ್ನ ಪ್ರಶ್ನೆ ಏನಂದರೆ,
ಈಗ ನಿಮ್ಮ ಆರೋಪ ಒಂದು ಕಡೆ, ಮತ್ತೊಂದು ಕಡೆ ಮುಸುಗುದಾರಿಯಿಂದ ಉತ್ಖನನ ಪ್ರಕ್ರಿಯೆ ನಡೀತಾ ಇದೆ. ಇವೆಲ್ಲವೂ ಕೂಡ ಧರ್ಮಸ್ಥಳ ಮತ್ತು ಧರ್ಮಸ್ಥಳದ ಧರ್ಮಾಧಿಕಾರಿ ಆಗಿರುವಂತಹ ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ, ಅವರ ಕುಟುಂಬದ ಬಗ್ಗೆ ನೇರವಾಗಿ ಆರೋಪಗಳು ಅಥವಾ ಅವರಿಂದನೇ ಏನೋ ಆಯಿತು ಅನ್ನೋ ಬಗ್ಗೆ ಚರ್ಚೆಗಳಾಗ್ತಿದ್ದಾವೆ. ನಿಮ್ಮ ಪ್ರಕಾರ, ನಿಮ್ಮ ಅಭಿಪ್ರಾಯ ಏನು? ಧರ್ಮಸ್ಥಳದ ಮಂಜುನಾಥ ಆಗಿರ್ಬೋದು, ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನನಗೆ ಧರ್ಮಸ್ಥಳದ ಅಧಿಕಾರಿ ಬಗ್ಗೆ ನನಗೆ ಯಾವುದೇ ರೀತಿಯ ಇದಿಲ್ಲ. ನಾನು ಇವತ್ತಿಗೂ ಒಳ್ಳೆಯ ಇದನ್ನೇ ಇಟ್ಕೊಂಡಿದ್ದೀನಿ. ಯಾಕೆ ಸುಮ್ಮನೆ ಯಾರನ್ನು ನಾವು ನೋಡದೆ ಮಾಡದೆ ನಾನು ಆರೋಪ ಮಾಡೋದ್ರಲ್ಲಿ ತಪ್ಪಾಗುತ್ತೆ. ಒಟ್ಟು ನಾನು ಹೇಳ್ತಾ ಇರೋದು ಧರ್ಮಸ್ಥಳ ಗ್ರಾಮದಲ್ಲಿ ನನ್ನ ಮಗಳು ಹೋಗಿದ್ದಾಳೆ. ಯಾಕೆ ನಾನು ಧರ್ಮಸ್ಥಳ ದೇವರನ್ನು ನಾನು ಯಾಕೆ ಇದು ಮಾಡಬೇಕು? ಅಣ್ಣಪ್ಪ ಮಂಜುನಾಥನನ್ನು ನಾನು ಯಾವಾಗಲೂ ನಾನು ನಂಬಿಕೊಂಡು ಬಂದಿರುವಂತಹ ದೇವರು. ಹಾಗಾಗಿರಬೇಕಾಗಿದ್ರೆ ಯಾರನ್ನೂ ನಾನಿಲ್ಲಿ ಬ್ಲೇವ್ ಮಾಡಲಿಲ್ಲ. ಎಲ್ಲ ಒಳ್ಳೆಯ ವ್ಯಕ್ತಿಗಳಂತಲೇ ಹೇಳಿಕೊಂಡು ನಾನು ಇದು ಮಾಡ್ತೀನಿ. ಅವ್ರ ಬಗ್ಗೆ ನನಗೆ ಯಾವುದೇ ರೀತಿಯ ದ್ವೇಷ, ಅಸೂಯೆ ನನಗೆ ಯಾವುದೂ ಇಲ್ಲ. ಇನ್ನು ಎಷ್ಟು ದಿನ ಈ ಅನನ್ಯ ಭಟ್ಗೋಸ್ಕರ ಹೋರಾಡ್ತೀರಾ ನೀವು? ಗೊತ್ತಿಲ್ಲ. ಸಿಕ್ಕಿದ್ರೆ ನಾನು ಹೋರಾಟ ಮುಗಿಸ್ತೀನಿ, ಇಲ್ಲಾಂದರೆ ಹೋರಾಟ ಮಾಡಿ ಇನ್ನು ಏನು. ಇವಾಗ ನೀವು ಕೇಳಿದ್ರಲ್ಲ, ಏನು ಕೇಳಿದ್ರಿ ಹೇಳಿ? ನೀವು ಎಲ್ಲೂ ಕಂಪ್ಲೇಂಟ್ ಕೊಡಲಿಲ್ವಾ ಅಂತ ಕೇಳಿದ್ರಿ ಅಲ್ವಾ? ಅದಕ್ಕೆ ಬಂದು ಇಲ್ಲಿ ಕಂಪ್ಲೇಂಟ್ ಕೊಟ್ರಿ ಅಲ್ವಾ? ಆವಾಗ ನಾನು ಕಂಪ್ಲೇಂಟ್ ಕೊಟ್ಟಿದ್ರು ಅಲ್ಲ, ಆವಾಗ ನಾನು ಕಂಪ್ಲೇಂಟ್ ಕೊಟ್ಟಿದ್ರು ಸೇಮ್ ಇದೇ ರೀತಿನೇ ಆಗೋದು. ಅಲ್ಲ, ಆದರೆ 22 ವರ್ಷದ ನಂತರ ಯಾಕೆ ಕಂಪ್ಲೇಂಟ್? ನಾನು ಅನಾಮಧೇಯ ವ್ಯಕ್ತಿ ಅಂತ ಜನರ ಪ್ರಶ್ನೆ. ನಾನು ಯಾರನ್ನು ನಾನು ಕಂಪ್ಲೇಂಟ್ ಕೊಡಲಿಲ್ಲ. ಅದೇ ಯಾಕೆ ಹುಡುಕ್ಲಿಲ್ಲ 22 ವರ್ಷ? ನಾನು ಹುಡುಕಕ್ಕೆ ನಾನು ಪ್ರಯತ್ನ ಮಾಡಲಿಲ್ಲ. ನನ್ನ ಕರುಳಿನ ಕೂಗು ನನ್ನ ಮನಸ್ಸಲ್ಲೇ ಇದೆ, ನನ್ನ ಆತ್ಮದಲ್ಲಿದೆ. ಅದನ್ನು ನಾನು ಬೇರೆಯವರಿಗೆ ಹೋಗಿ ವ್ಯಕ್ತಪಡಿಸೋಕ್ಕಾಗೋದಿಲ್ಲ. 1000 ಜನ ನನ್ನನ್ನು ಕ್ವಶನ್ ಕೇಳ್ತಾರೆ. ಅದಕ್ಕೆ ನಾನು ಪ್ರತಿಯೊಬ್ಬರಿಗೂ ನಾನು ಉತ್ತರ ಕೊಟ್ಕೊಂಡು ಹೋದರೆ ದಿನ ನಾನು ಸಾಯಬೇಕಾಗುತ್ತೆ. ದಿನ 10 ನಾನು ಕಣ್ಣೀರು ತಗೊಂಡು ನನ್ನ ಮಗಳನ್ನು ನಾನೇ ಇದು ಮಾಡ್ಕೊಳ್ಬೇಕಾಗುತ್ತೆ. ಹಾಗಾದರೆ ನಾನು 60 ವರ್ಷ, ಇಷ್ಟು ವರ್ಷ ನಾನು ಬದುಕೋದು ಬೇಡ ಆಗಿತ್ತು. ಆವಾಗಲೇ ಸಾಯಬೇಕಾಗಿತ್ತು. ಇವಾಗಲೂ ನಾನು ಹೇಳ್ತಾ ಇದ್ದೀನಿ, ಇವರೆಲ್ಲರೂ ಇದರಲ್ಲಿ ಸ್ಟಾಪ್ ಮಾಡಲಿಲ್ಲ ಅಂತ ಹೇಳಿದರೆ ನನ್ನ ಸಾವೇ ಖಚಿತ. ನಾನು ಹೆದರಿಕೊಂಡು ಸಾಯ್ತಾ ಇಲ್ಲ. ಇನ್ನೆಷ್ಟು ದಿನ ನೀವು ಅನನ್ಯ ಭಟ್ಗೋಸ್ಕರ ಹೀಗೆ ಕಾಯ್ತಾ ಇರ್ತೀರಾ? ನಾನು ಸಾಯೋ ತನಕ ಕಾಯ್ತಾ ಇರ್ತೀನಿ. ತುಂಬ ಮಿಸ್ ಮಾಡ್ಕೋತೀರಾ ಅನನ್ಯ ಭಟ್ನ? ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಯಾರು ಕಲ್ಪನೆ ಅಂತ ಮಾತ್ರ ಯಾರೂ ಹೇಳಬೇಡಿ, ಇದು ನಿಜಾಂಶ. ದಯವಿಟ್ಟು ಯಾರು ಕಲ್ಪನೆ ಅಂತ ಮಾತ್ರ ಹೇಳಬೇಡಿ, ಇದು ನಿಜಾಂಶ. ನಾನು ಯಾರಿಗೂ ಊರೆಲ್ಲ ಹೇಳ್ಕೊಂಡು ನನ್ನ ಮಗಳಿದ್ದು ಅಂತ ಹೇಳಿದರೆ ನನ್ನ ಮನಸ್ಸಿಗೆ ನೋವಾಗ್ತದೆ. ನಾನು ಅದನ್ನು ಬೇರೆಯವ್ರ ಹತ್ರ ವ್ಯಕ್ತಪಡಿಸೋಕ್ಕಾಗ್ತಾ ಇಲ್ಲ, ಮಾಡಲೂ ಇಲ್ಲ. ನಾನು ದಯವಿಟ್ಟು ಇಲ್ಲಿಗೆ ಎಲ್ಲರೂ ಸ್ಟಾಪ್ ಮಾಡಿದರೆ ಒಳ್ಳೆಯದು, ಅಷ್ಟೇ ನಾನು ಕೇಳ್ಕೊಳ್ತಾ ಇರೋದು. ಅಮ್ಮ, ಈಗ SIT ಅಧಿಕಾರಿಗಳಿಗೆ ತನಿಖೆಗೆ ಬೇಕಾದಂತಹ ಪೂರಕ ದಾಖಲಾತಿಗಳು ತಮ್ಮ ಹತ್ರ ಏನೇನಿದೆ? ಕೊನೆಯದಾಗಿ ನೀವು ಹೇಳೋದಾದ್ರೆ, ಅವಳ ಡೆತ್ ಸರ್ಟಿಫಿಕೇಟ್ ಇಲ್ಲ ನನ್ನ ಹತ್ರ. ಯಾಕೆಂದರೆ ಅಲ್ಲ, ಅದು ಬಿಟ್ಟು ಬರ್ತ್ ಸರ್ಟಿಫಿಕೇಟು ನಾನು ಎಲ್ಲಿ ಇದು ಮಾಡಬೇಕು ಇಟ್ಟಿದ್ದೀನಿ. ಇದೆ. ಹೌದು. ಅದು ಬಿಟ್ಟರೆ ಅವಳದು ಇದರದ್ದು ಇದೆ, PUC ಓದಿರುವಂಥ ಮಾರ್ಕ್ಸ್ ಕಾರ್ಡ್ ಇದೆ. ಹೌದು, ಅದನ್ನು ನಾನು ಅಲ್ಲಿಂದ ನಾನು ತರಿಸ್ಕೊಳ್ತಾ ಇದ್ದೀನಿ. ಇಸ್ಕೊಂತಿದ್ರೆ ಈಗ? ಹೌದು. ಓಕೆ, ನೆಕ್ಸ್ಟ್ ಮೆಡಿಕಲ್ ಕಾಲೇಜ್ ಅಡ್ಮಿಷನ್ ಆಗಿರೋದು? ಮೆಡಿಕಲ್ ಕಾಲೇಜಿದು ಒಂದು ಇದು ಅಡ್ಮಿಟ್ ಮಾಡುವಂಥದ್ದು ಅಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ. ನಾನು ಅದನ್ನು ಬೇರೆಯವ್ರ ಮೂಲಕ ತರಿಸ್ಕೊಳ್ತಾ ಇದ್ದೀನಿ. ಈಗ ತರಿಸ್ಕೊಂತಿದ್ದೀರಾ? ಹೌದು, ಎಲ್ಲನೂ ನಾನು ತರಿಸ್ಕೊಂಡು ನಾನು ಎಲ್ಲಿ ಪ್ರೂವ್ ಮಾಡಬೇಕು ನಾನು ಅಲ್ಲಿ ಪ್ರೂವ್ ಮಾಡ್ತೀನಿ. ಬರ್ತ್ ಸರ್ಟಿಫಿಕೇಟ್ ಇದೆಯಾ ಅನನ್ಯ ಭಟ್ ಅವ್ರದ್ದು? ಬರ್ತ್ ಸರ್ಟಿಫಿಕೇಟ್ ಇದೆ. ನೀವು ಊರಲ್ಲಿ ಮನೆಯಲ್ಲಿ ಅಲ್ವಾ ನಿಮಗೆ ಡೆಲಿವರಿ ಆಗಿದ್ದು? ಅದು ಪಂಚಾಯಿತಿಯಲ್ಲಿ ಕೊಡ್ತಾರೆ. ಪಂಚಾಯಿತಿಯಲ್ಲಿ ಕೊಟ್ಟಿದ್ದಾರಾ ನಿಮಗೆ? ಮತ್ತೆ ಹೇಳಬೇಕಿದೆಯಾ? ಇಲ್ಲ ಸರ್, ಇನ್ನು ಇಲ್ಲಿಗೆ ಸ್ಟಾಪು. ಇನ್ನು ಯಾರೂ ನನ್ನನ್ನು, ಯಾರೂ ಆಗಿರಲಿ, ನನ್ನನ್ನು ತೇಜೋವಧೆ ಮಾಡಬೇಡಿ ದಯವಿಟ್ಟು. ನನ್ನ ಈ ವಯಸ್ಸಾದ ವಯಸ್ಸಲ್ಲಿ ನಾನು ಏನೋ ಮ್ಯಾಜಿಕ್ ಕಜ್ಜಿ ಇದನ್ನೆಲ್ಲ ಯಾಕೆ ಹೇಳಬೇಕು? ಸೊ ಇದಿಷ್ಟು ಸುಜಾತ ಭಟ್ ಅವರ ಮಾತು. ನನ್ನ ಜೊತೆಗೆ ನನ್ನ ಎಡಿಟರ್ ಆಗಿರುವಂತಹ ಶೋಭಾ ಅವರು ಕೂಡ ಇದ್ದರು. ಇವತ್ತು ಸುಜಾತ ಭಟ್ ಅವರು ಸ್ಪಷ್ಟವಾದಂತಹ ಒಂದು ತಮ್ಮ ನಿಲುವನ್ನು ಕೂಡ ಹೇಳ್ತಿದ್ದಾರೆ. ಅಂದರೆ ನನ್ನ ಮಗಳು ಇದ್ದಾಳೆ, ನಾನು ಕೊಟ್ಟಿರುವಂತಹ ಫೋಟೋ ಏನಿದೆ ಆ ಫೋಟೋ ನನ್ನ ಮಗಳದೇ, ಅದು ಯಾವುದೇ ರೀತಿಯಾದ ವಸಂತಿ ಆಗಿರ್ಬೋದು ಅಥವಾ ಇನ್ನಿತರ ಫೋಟೋ ಅಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದಾರೆ. ಜೊತೆಗೆ ತಮ್ಮ ಮಗಳು ಅನನ್ಯಗೋಸ್ಕರ ಈಗಲೂ ಕೂಡ ಕಾನೂನು ಹೋರಾಟನ ನಾನು ಮಾಡ್ತಾ ಇರ್ತೀನಿ, ಅದಕ್ಕೆ ಬೇಕಾದಂತಹ ಪೂರಕ ದಾಖಲಾತಿಗಳನ್ನು SIT ಅಧಿಕಾರಿಗಳಿಗೆ ಕೊಡುವಂತಹ ಕೆಲಸ ನಾನು ಮಾಡ್ತೀನಿ ಅನ್ನೋ ಮಾತನ್ನು ಸುಜಾತ ಭಟ್ ಅವರು ಹೇಳ್ತಿದ್ದಾರೆ. ನೋಡೋಣ SIT ತನಿಖೆಯಲ್ಲಿ ಏನೆಲ್ಲ ಸತ್ಯಾಂಶ ಬರುತ್ತೆ ಅಂತೇಳಿ. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆಗೆ ನಮ್ಮ ಎಡಿಟರ್ ಶೋಭಾ ಮೇಡಮ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
MDH ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ.